ಸಭಾ ಸರಸ್ವತಿಗೆ ನಮಸ್ಕಾರ. ಪಾರ್ವತಿ ಪರಶಿವನ ಮುದ್ದು ಕುವರ ಗಣಪನನ್ನ ವಿಘ್ನ ನಿವಾರಿಸೆಂದು ಪ್ರಾರ್ಥಿಸುತ್ತ ತಾಯಿ ಶಾರದೆಯನ್ನ ಎರಡಕ್ಷರವನ್ನು ನಾಲಿಗೆಯಲ್ಲಿ ನುಡಿಸೆಂದು ಪ್ರಾರ್ಥಿಸಿ ನನ್ನೆಲ್ಲ ಗುರು ಪರಂಪರೆಗೆ ಅಭಿವಂದಿಸಿ ಇಂದಿನ ಕಥಾಭಾಗವನ್ನು ಆರಂಭ ಮಾಡೋಣ. ಅದಕ್ಕೆ ಮುಂಚೆ ದಯವಿಟ್ಟು ಮೈಕ್ ಶಾರ್ಪ್ ಮತ್ತು ವಾಲ್ಯೂಮ್ನ ಕನ್ಸಿಸ್ಟೆನ್ಸ್ ಆಗಿ ಉಳಿಸ್ಕೊಳ್ಳಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಾಯ. ಶುದ್ಧ ಸ್ಫಟಿಕ ಸಂಕಾಶಂ ಪಂಚವಕ್ತ್ರಂ ತ್ರಿಲೋಚನಂ ವೃಷಾರೂಢಂ ದಶಭುಜಂ ರುಂಡಮಾಲಾ ವಿಭೂಷಣಂ ಮೃತ್ಯುಂಜಯಂ ವಾಮದೇವಂ ಶಂಕರಂ ಪರಮೇಶ್ವರಂ ತತ್ವತಂತ್ರ ಸುಲೀಲಾಢ್ಯಂ ಮಹಾದೇವಂ ಭಜಾಮ್ಯಹಂ. ರಕ್ಷ ರಕ್ಷ ಮಹಾದೇವಿ ದುರ್ಗೆ ದುರ್ಗತಿನಾಶಿನಿ ಮಾಂ ಭಕ್ತಂ ಅನುರಕ್ತಂಚ ಶತ್ರುಗ್ರಸ್ತಂಚ ಕೃಪಾಮಯಿ ವಿಷ್ಣುಮಾಯೆ ಮಹಾಭಾಗಿ ನಾರಾಯಣಿ ಸನಾತನಿ ಬ್ರಹ್ಮಸ್ವರೂಪೇ ಪರಮೇ ನಿತ್ಯಾನಂದ ಸ್ವರೂಪಿಣಿ ಕೃಪಾಂಕುರು ಮಹಾಮಾಯೆ ಮಮ ಶತ್ರುಕ್ಷಯಂ ಕುರು. ಈ ಮಾತಿದೆಯಲ್ಲ, ಮಮ ಶತ್ರು ಕ್ಷಯಂ ಕುರು. ಯಾವ ಶತ್ರುವನ್ನು ಕೆಳಗಿಳಿಸಬೇಕು? ಬಹಳ ಸರಿ ನಮಗೆ ಭಾಸವಾಗುವಂಥದ್ದು ಹೊರಗಡೆ ನಮಗೆ ತುಂಬ ಶತ್ರುಗಳಿದ್ದಾರೆ ಅಂತ. ವಾಸ್ತವವಾಗಿ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳೇ ತುಂಬ ಹೆಚ್ಚಾಗಿರ್ತಾರೆ. ಈ ಒಳಗಿನ ಶತ್ರುಗಳು ಹೊರಗಿನ ಜಗತ್ತನ್ನು ಹಾಳು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಹಾಗಾಗಿ ತಾಯಿ ಭಗವತಿಗೆ ಪ್ರಾರ್ಥನೆ, ನನ್ನೊಳಗಿನ ಶತ್ರುಗಳನ್ನು ಕೆಳಗಿಳಿಸು, ಅವರನ್ನು ಮೊದಲು ಸಂಹಾರ ಮಾಡು. ಶಂಕರರು ಹೇಳುವ ಮಾತಿದೆಯಲ್ಲ, ಭಗವಾನ್ ಆದಿಕಿರಾತ ಆಗಚ್ಚ. ನೀನೇ ಬೇಟೆಯಾಡಬೇಕು. ಯಾರನ್ನ? ನನ್ನ ಒಳಗಿರುವಂತಹ ಮನಸ್ಸೆಂಬ ಕಾಂತಾರದೊಳಗೆ ಇರುವಂತಹ ಅನೇಕ ಮೃಗಗಳನ್ನು ನೀನು ಬೇಟೆಯಾಡು. ಅದರೊಳಗೆ ಎಷ್ಟು ಮೃಗಗಳಿದ್ದಾವೆ, ಹುಲಿ, ಸಿಂಹ, ನರಿ ಎಲ್ಲವೂ ಇದೆ ಅದರೊಳಗೆ. ಅವುಗಳನ್ನು ನಾನು ಕೊಲ್ಲಲಾಗುವುದಿಲ್ಲ, ನೀನೇ ಬಂದು ಕೊಲ್ಲಬೇಕು. ನೀನೇ ಆದಿಕಿರಾತನಾಗಿರುವುದರಿಂದ ನೀನು ಬರಬೇಕು ಅವುಗಳನ್ನು ಕೊಲ್ಲಲು ಅನ್ನುವ ಪ್ರಾರ್ಥನೆಯನ್ನು ಅವರು ಸಲ್ಲಿಸಿದ್ದಾರೆ. ಈ ಎಲ್ಲ ಪ್ರಾರ್ಥನೆ ಯಾಕೆ ಬೇಕಾಯ್ತಂದ್ರೆ, ನೆನ್ನೆಯಷ್ಟೇ ನಾವು ನೋಡಿದ್ವಿ, ದಕ್ಷ ಪ್ರಜಾಪತಿಯಂತಹ ಅತ್ಯಂತ ವಿವೇಕಿಯಾದ ಸೃಷ್ಟಿಕ್ರಿಯೆಯನ್ನು ಮಾಡಬಲ್ಲಂತಹ ಒಬ್ಬ ವ್ಯಕ್ತಿ ತನ್ನ ಅಹಂಕಾರದಿಂದ ಶಿವನಿಗೆ ವಿರುದ್ಧವಾಗಿ ನಿಂತದ್ದಿದೆಯಲ್ಲ, ಅದೇ ಮಹಾ ಅಪರಾಧ. ಬಂದ ವೀರಭದ್ರ ಎಲ್ಲರ ತಲೆಗಳನ್ನು ಚೆಂಡಾಡುತ್ತಾನೆ ಅನ್ನುವುದು ಅರ್ಥವಾದಾಗ ಮಾತ್ರ ದಕ್ಷನಿಗೆ ಒಂದು ಸ್ವಲ್ಪ ಮಟ್ಟಿಗೆ ಒಳಗು ಅಲುಗಾಡತೊಡಗಿತು. ಅದು ಪೂರ್ತಿಯಲ್ಲ. ಇದನ್ನು ತುಂಬ ಸರಿಯಾಗಿ ನಾವು ನೆನಪಿಟ್ಕೊಳ್ಬೇಕು. ದಕ್ಷನ ಯಜ್ಞದ ನಿರೂಪಣೆ ಬೇರೆ, ಅದಾದ ನಂತರ ಆಗೋದಿದೆಯಲ್ಲ ಅದು ಬೇರೆ. ಕೊನೆಗೆ ವಿಷ್ಣುವನ್ನು ಕೇಳ್ತಾನೆ ದಕ್ಷ, ನೀನು ಯಾಕೆ ನನಗೆ ಸಹಾಯ ಮಾಡಲಿಲ್ಲ? ಸ್ಥಿತಿಯನ್ನು ಕಾಪಾಡುವವ ನೀನು. ಸೃಷ್ಟಿ ಬ್ರಹ್ಮನದಾದರೆ ಸ್ಥಿತಿಯನ್ನು ಸದಾಕಾಲ ಅದನ್ನು ಸಮೃದ್ಧವಾಗಿರುವ ರೀತಿಯಲ್ಲಿ ಕಾಪಾಡಬೇಕಾದವನು ನೀನು. ಯಾಕೆ ನನಗೆ ಸಹಾಯ ಮಾಡಲಿಲ್ಲ? ಅದು ನನ್ನ ಯಾಗಕ್ಕೆ ಬಂದ ಮೇಲೂ. ಶ್ರೀಹರಿ ಹೇಳ್ತಾನೆ ಒಂದು ಮಾತನ್ನು ತುಂಬ 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 ಗಮನವಿಟ್ಟು ಕೇಳು. ವಿಷ್ಣು ಹೇಳಿದ ಮಾತು ದಕ್ಷನಿಗಲ್ಲ, ನಮಗೆ. ಶಿವಪುರಾಣ ಕೊಡುವಂತಹ ಅದ್ಭುತವಾದಂತಹ ಪಾಠಗಳು ಇವು ಉದ್ದದ್ದಕ್ಕೂ. ಯಾಕೆ ಅಂದರೆ ನಿನಗೆ ಎಲ್ಲವೂ ಗೊತ್ತಿದೆ,
ಸೃಷ್ಟಿ ಮಾಡುವ ಕ್ರಮ ಗೊತ್ತು, ಪೂಜೆ ಮಾಡುವ ಕ್ರಮ ಗೊತ್ತು, ಅದನ್ನು ಹೇಗೆ ವೈಭವೀಕರಿಸಬೇಕು ಅನ್ನುವುದು ಗೊತ್ತು. ಆದರೆ ತತ್ವದ ಜ್ಞಾನ ನಿನಗಿಲ್ಲ. ಯಾವಾತನಿಗೆ ತತ್ವಜ್ಞಾನವಿಲ್ಲವೋ ಅವ ಏನು ಮಾಡಿದರೂ ಕೂಡ ವ್ಯರ್ಥವೇ. ಅದರ ಜೊತೆಗೆ ನೀನು ಯಾರನ್ನ ಅವಹೇಳನ ಮಾಡಿದೆ? ಸ್ವಯಂ ಶಂಕರನನ್ನ. ಹುಟ್ಟಿದ ಪ್ರತಿಯೊಂದು ಚೇತನದಲ್ಲೂ ಭಗವಂತನಿದ್ದಾನೆ ಅಂದ ಮೇಲೆ ಸಾಮಾನ್ಯನನ್ನ ಅವಹೇಳನ ಮಾಡಿದರೂ ಅದು ಅವಹೇಳನವೇ. ದಕ್ಷ ಪ್ರಜಾಪತಿ, ನೀನು ಆ ಸ್ವಯಂ ಚೈತನ್ಯ ಸ್ವರೂಪನಾದ ಶಂಕರನನ್ನ ಅವಹೇಳನ ಮಾಡಿದೆ. ಈಶ್ವರ ಅವಜ್ಞೆಯ ಸರ್ವಕಾರ್ಯಂ ಭವತಿ ಸರ್ವಥಾ ವಿಫಲಂ ಕೇವಲಂ ನೈವ ವಿಪತ್ತಿಶ್ಚ ಪದೇ ಪದೇ. ಅಪೂಜ್ಯ ಯತ್ರ ಪೂಜ್ಯಂತೆ ಪೂಜನೀಯೋ ನ ಪೂಜ್ಯತೆ ತ್ರೀಣಿ ತತ್ರ ಭವಿಷ್ಯಂತಿ ದಾರಿದ್ರ್ಯಂ ಮರಣಂ ಭಯಂ. ಯಾರನ್ನ ನೀನು ಪಕ್ಕಕ್ಕೆ ಇಟ್ಟೆ ಅಂದರೆ ಮರಣವನ್ನು ಗೆದ್ದ ಮಹಾಕಾಲನನ್ನ. ಹಾಗೆ ಮಹಾಕಾಲನನ್ನ ಪಕ್ಕಕ್ಕಿರಿಸಿದ ಮೇಲೆ ಅದರ ಹಿಂದೆಯೇ ಬರುವಂಥದ್ದು ದಾರಿದ್ರ್ಯವೂ ಹೌದು, ಮರಣದ ಭಯವೂ ಹೌದು. ಯಾರನ್ನ ನಾವು ಪ್ರಾರ್ಥಿಸ್ತೇವೆ, ಈಶ್ವರನನ್ನ ಮಾತ್ರ ನಾವು ಪ್ರಾರ್ಥನೆಯನ್ನ ಮಾಡುವಂಥದ್ದು. ಮೃತ್ಯುವನ್ನ ಜಯಿಸುವಂತಹ, ಅಪಮೃತ್ಯುವನ್ನ ತೆಗೆದುಹಾಕುವಂತಹ ಶಕ್ತಿ ನೀನು ಅಂತ ಹೇಳಿ ಅವನನ್ನ ಪಕ್ಕಕ್ಕೆ ಇರಿಸಿದೆ. ದಕ್ಷ ಕೇಳಿದ, ಹಾಗಿದ್ದರೆ ಇದೊಂದೇ ನನ್ನ ತಪ್ಪೆ? ಪ್ರಾರ್ಥನೆಗೆ ಏನು ಬೆಲೆಯೇ ಇಲ್ಲವೇ? ಆಗ ವಿಷ್ಣು ಹೇಳ್ತಾನೆ, ಪ್ರಾರ್ಥನೆ ಮಾಡಿದ್ದು ನೀನಲ್ಲ, ಸುತ್ತ ಇದ್ದವರು ಒಂದು ಯಜ್ಞ ನಿಲ್ಲಬಾರದು ಅನ್ನುವಂತಹ ಅತಿ ದೊಡ್ಡ ಉದ್ದೇಶವನ್ನು ಹೊಂದಿದ್ರು. ಹಾಗಾಗಿ ಬಂದದ್ದ ಅನೇಕ ಋಷಿ ಮುನಿಗಳು ಅವರು ಪ್ರಾರ್ಥನೆಯನ್ನ ಸಲ್ಲಿಸಿದರು. ಏನು? ನಮೋ ಭೂತನಾಥಂ, ನಮೋ ದೇವದೇವಂ, ನಮಃ ಕಾಲಕಾಲಂ, ನಮೋ ದಿವ್ಯತೇಜಂ, ನಮಃ ಕಾಮಭಸ್ಮಂ, ನಮಃ ಶಾಂತಶೀಲಂ, ಭಜೆ ಪಾರ್ವತಿ ವಲ್ಲಭಂ ನೀಲಕಂಠಂ. ಆದರೆ ನೀನು ಮಾಡಿದ್ದೇನು? ಸ್ವಯಂ ಆ ಸತಿಯನ್ನ ಯೋಗಾಗ್ನಿಯಿಂದ ದಹಿಸಿಕೊಳ್ಳುವ ಮಟ್ಟಕ್ಕೆ ನೀನು ಇಡೀ ಯಾಗಶಾಲೆಯನ್ನ ತೆಗೆದುಕೊಂಡು ಹೋದೆ. ನಿನ್ನಂಥವನನ್ನ ಹೇಗೆ ಕ್ಷಮಿಸುವುದು? ತಪ್ಪಾದ ಮೇಲೆ ಕ್ಷಮೆ ಕೇಳುವುದು ಸುಲಭ, ಆದರೆ ಕ್ಷಮೆ ಕೊಡಲಾರದಂತಹ ತಪ್ಪುಗಳನ್ನು ಮಾಡಿದ್ರೆ ಎಲ್ಲಿಂದ ಕ್ಷಮೆಯನ್ನ ತಂದು ಕೊಡಬೇಕು? ಹೇಗೆ ಕೊಡಬೇಕು? ಸತಿಯ ಜೀವವನ್ನ ದಕ್ಷ ಪುನಃ ತರಲಾರ, ಶಿವನ ವಿಯೋಗವನ್ನ ತುಂಬಿಸಿಕೊಡಲಾರ ಅಂತ ಹೇಳಿ ಆದಮೇಲೆ ದಕ್ಷ ಪ್ರಜಾಪತಿಗೆ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಮತ್ತೆ ಈಶ್ವರ ಅಂದ್ರೆ ಯಾರು ಅಂತ ಭಾವಿಸಿದ್ದೀಯ? ಸುತ್ತಲಿದ್ದ ಅನೇಕರು ಕೇಳಿದರು, ಯಾಕೆ ಈಶ್ವರನನ್ನ ಏನಂತ ಅರ್ಥ ಮಾಡಿಕೊಳ್ಬೇಕು? ಮತ್ತೆ ಯಾವಾತನಿಗೆ ಮಾನಸಿಕವಾಗಿ ಸಣ್ಣ ದೂರವನ್ನ ಪಾರ್ವತಿಯ ಜೊತೆಗೆ ಇಟ್ಟುಕೊಂಡಿದ್ದಾನೋ ಅವ ಸತಿಗೆ ಆದ ಅವಮಾನಕ್ಕೆ ವೀರಭದ್ರನನ್ನ ಸೃಜಿಸುವಂತಹ ಕಾರ್ಯವನ್ನ ಮಾಡ್ತಾನೆ ಅಂದ್ರೆ ಇದು ಹೇಗೆ ಸಾಧ್ಯ? ಎರಡು ಸಂಗತಿಗಳು ದಾಂಪತ್ಯ ಧರ್ಮದ್ದು ಒಟ್ಟಿಗೆ ಕಾಣಸಿಗುತ್ತೆ ನಮಗೆ. ಒಂದು, ಪತಿಯ ನಿಂದನೆಯನ್ನ ಯಾವ ಕಾರಣಕ್ಕೂ ನಾನು ಸಹಿಸುವುದಿಲ್ಲ ಅನ್ನುವ ಅರ್ಧನಾರೀಶ್ವರ ತತ್ವವನ್ನ ಪೂರ್ಣ ಪ್ರತಿಪಾದಿಸಿದಂತಹ ಮಹಾಸತಿ ಒಂದು ಕಡೆ, ಹಾಗೆ ಅದೇ ಅರ್ಧನಾರೀಶ್ವರ ನಾನು ಅನ್ನುವುದನ್ನು ಪೂರ್ಣವಾಗಿ ಪ್ರತಿಪಾದಿಸಿದಂತಹ ಈ ಶಂಕರ, ಅದಕ್ಕೆ ಅವರಿಬ್ಬರು ಜಗತ್ತಿನ ತಂದೆ ತಾಯಿಗಳಾಗಿರುವಂಥದ್ದು. ಎಂಥ ದಾಂಪತ್ಯ ಅದು! ಅಲೌಕಿಕ ದಿವ್ಯ ಪ್ರೇಮ ಅಂದರೆ ಜಗತ್ತಿನ ಮೇಲೆ ಇಲ್ಲದೆ ಇರೋದು ಅಂತ ಅಲ್ಲ. ಬದುಕಿದರೆ ಹೀಗೆ ಬದುಕಬೇಕು, ಪರಸ್ಪರ ಗೌರವವಿರಬೇಕು. ಅದನ್ನ ದಾಂಪತ್ಯ ಧರ್ಮ ಅಂತ ಹೇಳಿ ಕರೆದು. ಆನಂತರ ಹರಿ ಹೇಳಿದ, ಈಶ್ವರನನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು? ಅವನ ರೂಪ ವಿರಾಟ್ ಆದದ್ದು. ಎಷ್ಟು ಸ್ತುತಿಸಿದರೂ ಕೂಡ ಆ ರೂಪವನ್ನ ಪೂರ್ಣ ಹೇಳಲಾಗಲಿಲ್ಲ ಅನ್ನುವಂತಹ ಅತೃಪ್ತಿ ಹೇಳಿದ ಎಲ್ಲರಿಗೂ ಕೂಡ ಇದೆ. ಎಷ್ಟು ಮಂತ್ರಗಳನ್ನು ಹೇಳಿದ್ರು, ಎಷ್ಟು ಅಭಿಷೇಕವನ್ನ ಮಾಡಿದ್ರು,
ಯಾವ ಅರ್ಚನೆಯನ್ನ ಮಾಡಿದರೂ ಕೂಡ ಶಿವನನ್ನ ಪೂರ್ಣ ಪ್ರಮಾಣದಲ್ಲಿ ನಾನು ಸ್ತುತಿಸಲಾಗಲಿಲ್ಲ, ಅವು ಇನ್ನೂ ಒಂದಷ್ಟು ಮೇಲಿದ್ದಾನೆ ಅನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಇದೆ. ಅದಕ್ಕೆ ಏನಂತ ಹೇಳ್ತಾರೆ ಅವರು? ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಭವೇ ಭವೇ ನಾತಿ ಭವೇ ಭವಸ್ವ ಮಾಂ ಭವೋದ್ಭವಾಯ ನಮಃ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರ್ಣಾಯ ನಮೋ ಬಲಾಯ ನಮೋ ಬಲವಿಕರ್ಣಾಯ ನಮೋ ಬಲಪ್ರವದನಾಯ ನಮಃ ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರ ತರೇಭ್ಯಃ ಸರ್ವೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರ ರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಇದು ಈಶ್ವರ. ಎಷ್ಟು ಮಂಗಳಕರ! ಇಡೀ ರುದ್ರ ಸಂಹಿತೆ, ರುದ್ರ ಪ್ರಶ್ನ ಇವೆಲ್ಲವೂ ರುದ್ರನನ್ನ ಸ್ತುತಿಸಿ ನನಗೆ ಆಗೋದಿಲ್ಲ ಅನ್ನುವ ತೀರ್ಮಾನಕ್ಕೆ ಬಂದು ಬಿಡ್ತವೆ. ಇಂತಹ ರುದ್ರನನ್ನ ಕರೆಯದೇ ಆದ ಯಜ್ಞವನ್ನ ಹೇಗೆ ಸರಿ ಎಂದು ಒಪ್ಪುವಂಥದ್ದು. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಅವನನ್ನ ಪ್ರಾರ್ಥಿಸದೆ ಇದ್ದಲ್ಲಿ ಯಾವ ಯಜ್ಞವೂ ಯಾವ ಪೂಜೆಯೂ ಕೂಡ ಪೂರ್ಣವಾಗುವುದಿಲ್ಲ ಅನ್ನುವ ಹರಿಯ ಮಾತನ್ನ ಕೇಳಿದಾಗ ಮತ್ತೊಂದು ಪ್ರಶ್ನೆ ನಾರದನಿಗೆ ಬಂತು. ದಧೀಚಿ ಅನ್ನುವ ಒಬ್ಬ ಮುನಿ ಮಾತ್ರ ಹೇಗೆ ಇದನ್ನೆಲ್ಲ ವಿರೋಧಿಸಿದ? ಅವನಿಗೆ ಹೇಗೆ ಸಾಧ್ಯ ಆಯಿತು? ಮಿಕ್ಕವರೆಲ್ಲರೂ ಕೂಡ ಒಂದೊಮ್ಮೆ ಹೌದು ಆಗಬಹುದು ಅಂತ ಹೇಳಿ ಅನಿಸಿದ್ದು, ಅವನು ಮಾತ್ರ ಹೇಗೆ ಹಾಗೆ ಜ್ಞಾನಿಯಾಗಿ ನಿಂತ ಅಂತ ಹೇಳಿದಾಗ ಬ್ರಹ್ಮ ಹೇಳ್ತಾನೆ, ಕ್ಷುವ ಅನ್ನುವಂಥ ಒಬ್ಬ ರಾಜ ಇದ್ದ. ಅವ ತಪಸ್ವಿಯೂ ಕೂಡ ಆಗಿದ್ದ, ಮಹಾ ತೇಜಸ್ವಿಯಾಗಿದ್ದ. ಅವನು ಮತ್ತು ದಧೀಚಿ ಇಬ್ಬರು ಮೊದಲು ಮಿತ್ರರಾಗಿದ್ದಂಥವರು. ಆದರೆ ಈ ತರ್ಕಕ್ಕೆ ಇಳಿದಾಗ ದಧೀಚಿಯ ಮತವೇ ಬೇರೆ, ಬ್ರಹ್ಮಜ್ಞಾನವೇ ಅತಿಶ್ರೇಷ್ಠವಾದದ್ದು ಅನ್ನುವುದನ್ನು ದಧೀಚಿ ಪ್ರತಿಪಾದಿಸಿದರೆ ಕ್ಷುವ ರಾಜ ಅದನ್ನು ಖಂಡಿಸಿದ. ರಾಜನ್ ಎಂದರೆ ಎಲ್ಲರನ್ನೂ ಆಳುವವನು, ಎಲ್ಲರನ್ನೂ ಪಾಲಿಸುವಂಥವನು, ಅವನೇ ವರ್ಣ ಆಶ್ರಮ ಎಲ್ಲವನ್ನು ಪಾಲಿಸುವಂಥವನು, ಪ್ರಭುವು ಅವನೇ. ಆದ್ದರಿಂದ ರಾಜನೇ ಸ್ವಯಂ ದೇವಮಯ, ಅವನೇ ಹಿರಿದು ಬ್ರಹ್ಮಜ್ಞಾನಿಗಿಂತಲೂ ಅನ್ನುವ ಮಾತನ್ನು ಹೇಳಿದಾಗ ಈತ ದಧೀಚಿ ಸಾಧ್ಯವೇ ಇಲ್ಲ. ಒಬ್ಬ ಅರಸನನ್ನ ತೆಗೆದಿಟ್ಟರೂ ಇನ್ನು 100 ಜನ ಅರಸರನ್ನ ಅಧಿಕಾರಿಯನ್ನ ಕೂರಿಸಬಹುದು, ಒಬ್ಬ ಬ್ರಹ್ಮಜ್ಞಾನಿಯನ್ನ ತರುವುದಕ್ಕೆ ಸಾಧ್ಯವೇ ಇಲ್ಲ. ಬ್ರಹ್ಮನನ್ನ ಅರ್ಥ ಮಾಡಿಕೊಳ್ಳುವುದಿದೆಯಲ್ಲ, ಆ ದಾರಿಯಲ್ಲಿ ಕಾಲಿಟ್ಟವರನ್ನೇ ಹುಡುಕಿಕೊಂಡು ಬರೋದು ಕಷ್ಟ. ಅಂಥದ್ರಲ್ಲಿ ಪರಬ್ರಹ್ಮ ಸ್ವರೂಪನಾದಂಥವನನ್ನ ಎಲ್ಲಿಂದ ತರುವುದು ಅಂದಾಗ ರಾಜನೆಂಬುವ ಮದವಿರೋದಿದೆಯಲ್ಲ, ಅದು ಎಷ್ಟೆಲ್ಲ ನೋಡಿ. ಮೊನ್ನೆಯಿಂದ ತಲೆಗೇರಿದ ಪಿತ್ತಗಳು ಏನನ್ನೂ ತಿನ್ನದೆ ಎಷ್ಟರ ಮಟ್ಟಿಗೆ ತಲೆ ಸುತ್ತು ಕೊಡಿತಾ ಇರುತ್ತೆ. ಅವನು ಹೇಳಿದ, ಅಧಿಕಾರದ ಲಾಲಸೆಯಿಂದ, ಅಧಿಕಾರದ ಮದದಿಂದ ಕ್ಷುವ ಇದನ್ನು ಮಾತಾಡ್ತಾ ಇದೆಯಾ, ನಿನ್ನನ್ನು ಒಪ್ಪುವುದು ಸಾಧ್ಯವಿಲ್ಲ. ಒಬ್ಬ ಬಡಪಾಯಿ ಋಷಿ ಏನು ಮಾಡಬಲ್ಲ ಅಧಿಕಾರ ಇದ್ದವ್ರ ಮುಂದೆ ಅಲ್ವಾ? ಆವತ್ತೂ ಇತ್ತು, ಇವತ್ತೂ ಕೂಡ ಅದೇ ಇದೆ. ಆದರೆ ಜ್ಞಾನ ಅನ್ನುವುದಿದೆಯಲ್ಲ, ಅದೇ ಸರ್ವಶ್ರೇಷ್ಠ. ನಹಿ ಜ್ಞಾನೇನ ಸದೃಶ. ಅದಕ್ಕೆ ಸಂವಾದಿಯಾದದ್ದು ಜಗತ್ತಿನಲ್ಲಿ ಮತ್ತೊಂದು ಇಲ್ಲವೇ ಇಲ್ಲ. ಎಲ್ಲಿಯವರೆಗೆ ಸಿಟ್ಟಾದ ಈ ರಾಜ ಅಂದರೆ ದಧೀಚಿಯನ್ನ ಕತ್ತರಿಸಿ ಹಾಕಿದ, ಮೂಳೆಗಳು ಪುಡಿ ಪುಡಿಯಾದವು. ಒಬ್ಬ ಮುನಿಗೆ, ಒಬ್ಬ ಋಷಿಗೆ, ಒಬ್ಬ ಜ್ಞಾನಿಗೆ ಮೂಳೆಗಳು ಗಟ್ಟಿಯಾಗಿರೋದಿಲ್ಲ, ಇಲ್ಲಿ ಒಳಗು ಗಟ್ಟಿಯಾಗಿರುತ್ತೆ. ಅವನು ಬಿದ್ದ ತಕ್ಷಣ ನೆನಪಾಗಿದ್ದು ಶುಕ್ರಾಚಾರ್ಯರು. ಸ್ಮರಿಸಿದಾಗ ಬರ್ತಾರೆ ಅವರು. ಇದರ ಪ್ರಕಾರ ಬಂದು ದಧೀಚಿಯನ್ನು ನೋಡುತ್ತಾರೆ.
ಏನೂ ಬೇಕಾಗಿಲ್ಲ ನಿನಗೆ, ಮೃತ್ಯುಂಜಯ ಮಹಾಮಂತ್ರವೊಂದನ್ನು ಜಪಿಸು, ಈ ಪುಡಿ ಪುಡಿಯಾದ ಮೂಳೆಯೆಲ್ಲ ಯಾವ ವೈದ್ಯನೂ ಇಲ್ಲದೆ ಜೋಡಿಸುತ್ತೆ ಇವಾಗ ಅಂತ. ಯಾವ ಮಂತ್ರ? ತ್ರಯಂಬಕಂ ಯಜಾಮಹೇ ಅನ್ನುವಂಥ ಅದ್ಭುತವಾದಂತಹ ಮಂತ್ರ ನಮ್ಮೆಲ್ಲರಿಗೂ ಗೊತ್ತು. ಯಾಕೆ ಈ ತ್ರ್ಯಂಬಕನನ್ನ, 3 ಲೋಕದ ತಂದೆಯನ್ನು ನಾವು ಕರಿಬೇಕು ಅಂದರೆ, ನಾನು ನಿನ್ನ ಮಗು ಇಲ್ಲಿ ದಿಕ್ಕು ತಪ್ಪಿ ಅನಾಥನಾಗಿ ಬಿದ್ದಿದ್ದೇನೆ. ಆದ್ದರಿಂದ 3 ಗುಣಗಳು ಇರುವ ಸತ್ವ, ರಜ, ತಮ 3 ಹೊಂದಿರುವಂತಹ ನೀನು ಆತ್ಮತತ್ವ, ವಿದ್ಯಾತತ್ವ, ಶಿವತತ್ವ, ಈ 3 ತತ್ವಗಳನ್ನು ಹೊಂದಿರುವ ತ್ರ್ಯಂಬಕನಾದ ನೀನು ಇಲ್ಲಿ ಬರಬೇಕು. ಅಷ್ಟೇ ಅಲ್ಲ, 2ನೆಯ ಚರಣ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಹೂವುಗಳಲ್ಲಿ ಹೇಗೆ ಉತ್ತಮವಾದ ಸುಗಂಧವಿರುತ್ತೋ ಹಾಗೆ ಶಿವ ಸಮಸ್ತ ಭೂತ ಗಣಗಳಲ್ಲಿ, ಕಾರ್ಯಗಳಲ್ಲಿ, ಎಲ್ಲದರಲ್ಲಿಯೂ ಕೂಡ ಆ ಸುಗಂಧವನ್ನು, ವಾಸನೆ ಅಂದರೆ ಇದನ್ನೇ ಅಂತ ಭಾವಿಸಬಾರದು, ಎಲ್ಲ ಒಳಿತನ್ನು ತುಂಬಿಸಿ ಇಟ್ಟಿರ್ತಾನೆ. ಅದಷ್ಟೇ ಅಲ್ಲ, ಪುಷ್ಟಿವರ್ಧನಂ, ಪೋಷಕನಾಗಿ ನಿಲ್ಲುವವನೂ ಕೂಡ ಅವನೇ. ಇದೆಲ್ಲ ಆದಮೇಲೆ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ ಮುಕ್ಷೀಯಮಾಮೃತಾತ್, ಕೊನೆಯದು ಮಾತ್ರ ಅದ್ಭುತವಾದ ಮಾತು. ಎಲ್ಲವನ್ನೂ ಮಾಡುವಂತಹ ಈ ಶಿವ ಮೃತ್ಯು ರೂಪಿನಿಂದ ನಮ್ಮನ್ನು ಹೊರಗೆ ಕರ್ಕೊಂಡು ಬರ್ತಾನೆ. ಅದಷ್ಟೇ ಅಲ್ಲ, ನಮ್ಮ ಬದುಕು ಪಕ್ವವಾದಾಗ ತಾನೇ ಸುತ್ತಲಿನ ಬಂಧಗಳಿಂದ ತೊಟ್ಟು ಕಲಚಿ ಹಣ್ಣು ಬೀಳುವ ಹಾಗೆ ಬೀಳಿಸ್ಬಿಡ್ತಾನೆ. ಅಲ್ಲಮ ಒಂದು ಕಡೆ ಹೇಳ್ತಾನಪ್ಪ, ಹಾಲುಂಡ ಮೇಲೆ ಬೇರುಂಬರೆ, ಹಾಲನ್ನು ಕುಡಿದ ಮೇಲೆ ಹೇಗೆ ಇನ್ನೇನೋ ರುಚಿಸುತ್ತೆ. ಮತ್ತೆ ಭಗವಂತನ ಈ ಸ್ಪರ್ಶದಿಂದ ಒಳಗು ಸುಟ್ಟಾದ ಮೇಲೆ, ಬೆಂದ ನುಲಿಯಾದ ಮೇಲೆ ಪುನರ್ ಕಾಯಕ್ಕೆ ಹೋಗೋಕ್ಕಾಗೋದಿಲ್ಲ. ಹಾಗೆ ಭಕ್ತರನ್ನ ಬಂಧವನ್ನೂ ಮುಕ್ತಗೊಳಿಸ್ತಾನೆ, ಪುಷ್ಟಿಯನ್ನೂ ಕೊಡ್ತಾನೆ, ಮೃತ್ಯುವನ್ನೂ ದೂರ ಮಾಡ್ತಾನೆ. ಹಾಗೆ ಮಿಕ್ಕದರಿಂದ ನಮ್ಮನ್ನು ಕಳಚಿ ಕೆಳಗೆ ಬೀಳಿಸ್ತಾನೆ. ಇದನ್ನು ಹೇಳಿ ಅಭಿಮಂತ್ರಿಸಿದ ಜಲವನ್ನು ನೀನು ಕುಡಿ, ಅದಷ್ಟು ಸಾಕು ನಿನ್ನ ಮೂಳೆಗಳು ವಜ್ರವಾಗಲು ಅನ್ನುವುದನ್ನು ಹೇಳಿ ಹೋದಾಗ ಅದರ ಜೊತೆಗೆ ಇನ್ನೊಂದು ಮಂತ್ರ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಶ್ರೀಮನ್ ಮಹಾದೇವಾಯ ತೇ ನಮಃ. ಇದಿಷ್ಟನ್ನ ಹೇಳಿ ದದೀಚಿ ವಜ್ರಖಚಿತ ದೇಹವಾಗ್ತಾನೆ. ಅದೇ ಕ್ಷುವನ ಮುಂದೆ ಬಂದು ನಿಂತಾಗ ಕ್ಷುವ ಯಾವುದರಿಂದ ಹೊಡೆದರೂ ಕೂಡ ಅವನನ್ನು ಬೀಳಿಸುವುದಕ್ಕಾಗಿ, ಕೊಲ್ಲಲಿಕ್ಕಾಗಲಿ ಆಗಲಿಲ್ಲ. ಕೊನೆಗೆ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯನ್ನು ಕೇಳ್ತಾನೆ. ಇದಾದಮೇಲೆ ಹರಿ ಹೇಳ್ತಾನೆ, ನಿಲ್ಲಿಸು ಇದನ್ನೆಲ್ಲ, ಇರುವುದು ಒಂದೇ ಒಂದು ಸಂಗತಿ ನಮಗೆ ಉಳ್ಕೊಂಡಿರೋದು. ನಾವೆಲ್ಲರೂ ಒಟ್ಟಿಗೆ ಹೋಗಿ ಶಿವನನ್ನು ಪ್ರಾರ್ಥಿಸಬೇಕು. ಶಿವನನ್ನು ಪ್ರಾರ್ಥಿಸಿದರೆ ಮಾತ್ರ ಈಗ ಆಗಿರುವಂತಹ ತಪ್ಪುಗಳಿಗೆ ಒಂದಷ್ಟು ಪರಿಹಾರ ನಮಗೆ ಸಿಕ್ಕಬಹುದು. ಅದನ್ನೇ ಈಗ ಮಾಡಬೇಕಾಗಿರುವುದು ಅನ್ನುವ ಮಾತನ್ನು ಹೇಳ್ದ. ಹೋಗಿ ಎಲ್ಲರೂ ನಿಂತಿದ್ದಾರೆ ಕೈಲಾಸದಲ್ಲಿ. ನಿಂತು ಪ್ರಾರ್ಥನೆಯನ್ನು ಮಾಡ್ತಾರೆ. ಶಿವನನ್ನು ಪ್ರಶ್ನೆ ಮಾಡ್ತಿದ್ದಾರೆ, ಇಷ್ಟು ದೂರಕ್ಕೆ ನಮ್ಮನ್ನು ತಳ್ಳಿದ್ರೆ ನಾವೆಲ್ಲಿ ಹೋಗಬೇಕು? ಶರಣರಾರ್ ನೀನೇ, ಕಾವರಾರ್ ಅದು ನೀನೇ, ಗತಿ ಮತಿ ಪತಿಯಾರ್ ಅದು ನೀನ್, ಕೃಪಾಂಬೋಧಿಯಾರ್ ಅದು ನೀನ್, ಗುರುವಾರ್ ನೀನೇ ಶಿವ, ಗೋತ್ರವಾರ್ ಅದು ನೀನೆ, ಜನನಿ ಜನಕರಾರ್ ಅದು ಕೂಡ ನೀನೆ, ಮಹಾಬಂಧುವಾರ್ ಅದು ನೀನೆ, ವರರಾರ್ ಅದು ನೀನೆ, ವಂದ್ಯರಾರ್ ಅದು ನೀನೆ, ನೀನೆ ಗತಿ ಹಿತರ್ ಆರ್ ನೀನೆ ನೀನೆ ನೀನೆ, ಮಹಾದೇವ ನಿನ್ನಿಂದ ಪೆರರ್ ಆರ್ ನೀನೆ, ಪಂಪಾಪುರದ ಅರಸ ವಿರೂಪಾಕ್ಷ ರಕ್ಷಿಪುದು ನೀನೆನ್ನ. ಹರಿಹರನ ಮಾತಿತು. ಎಲ್ಲವೂ ನೀನೆ ಆಗಿದ್ದೀಯ. ಆದ್ದರಿಂದ ನೀನೆ ತಂದೆ ತಾಯಿ ಬಂಧು ಬಳಗ ಗತಿ ಮತಿ ಹಿತ ಅಷ್ಟೂ ನೀನೆ ಆಗಿರುವುದರಿಂದ ನಮ್ಮನ್ನು ನೀನು ಕಾಪಾಡಬೇಕು, ಅನುಗ್ರಹಿಸಲೇಬೇಕು ಅಂಥೇಳಿ ಹೇಳಿದಾಗ ಶಿವ
ಪ್ರಸನ್ನನಾದ. ಆದರೆ ಇದನ್ನು ಸರಿ ಮಾಡುವುದು ಹೇಗೆ? ಸರಿ ಮಾಡುವುದಕ್ಕೆ ಶಿವನ ಪುನರ್ವಿವಾಹವಾಗಬೇಕು. ಸತಿ ದೇಹ ಬಿಟ್ಟಾಗಿದೆ, ಮತ್ತೆ ಆಕೆಯನ್ನು ಕರ್ಕೊಂಡು ಬರಬೇಕಲ್ಲ. ಹೇಗೆ ಕರ್ಕೊಂಡು ಬರೋದು ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರ ಮುಂದೂ ಕೂಡ ಇತ್ತು. ದಕ್ಷನನ್ನೇ ಮುಂದೆ ನಿಲ್ಲಿಸಿದರು. ಹೋಗಿ ಪ್ರಾರ್ಥಿಸು, ಅತ್ಯತಿಷ್ಠ ದಶಾಂಗುಲ ಜಯತು, ನೀನೇ ಸರ್ವವೂ ಆಗಿರೋದ್ರಿಂದ ನನಗೆ ಎಲ್ಲವನ್ನೂ ನೀನು ಕೊಡಬೇಕು. ಆದ್ದರಿಂದ ಮಹೇಶ್ವರ ಪುನಃ ಪುನಃ ಯೋಗಿಯಾಗದೆ ಕೃಪೆ ಮಾಡು ಅನ್ನುವ ಪ್ರಾರ್ಥನೆಯನ್ನು ಎಲ್ಲರೂ ಮಾಡಿದಾಗ ಶಿವ ಒಂದಷ್ಟು ಒಪ್ಪಿದ, ಆಗಬಹುದು ಅಂಥೇಳಿ. ಮುಂದುವರಿದಾಗ ದಕ್ಷನಿಗೆ ಒಂದಷ್ಟು ಬುದ್ಧಿ ಬಂದಾಗ ದಕ್ಷನಿಗೆ ಶಿವ ಹೇಳ್ತಾನೆ, ನಿನಗೆ ಕೊಟ್ಟ ಕೆಲಸ ನಾವು ನಿರ್ಧರಿಸಿಕೊಟ್ಟ ಕೆಲಸ. ಈ ಜಗತ್ತಿನಲ್ಲಿ ಪರಬ್ರಹ್ಮ ಅನ್ನುವುದು ಒಂದೇ, ಅದು ಪರಮೇಶ್ವರ. ಬೇರೆ ಬೇರೆ ರೂಪವನ್ನು ಅದು ಧಾರಣೆ ಮಾಡಿರುತ್ತೆ. ಒಂದಷ್ಟು ಕಾರ್ಯವನ್ನು ಒಂದಷ್ಟು ಜನಕ್ಕೆ ನಿಯುಕ್ತಿ ಮಾಡಿರುತ್ತೆ. ಅದನ್ನು ಅವರು ಮಾಡಿ ಮುಗಿಸಬೇಕೇ ಹೊರತು ಪ್ರಶ್ನೆಯನ್ನಾಗಲಿ ತರ್ಕವನ್ನಾಗಲಿ ಮಾಡಬಾರ್ದು. ತುಂಬ ಸರಳ ಉದಾಹರಣೆ ಅಂದರೆ, ಗಿರಿಜಾ ಕಲ್ಯಾಣವನ್ನು ಮಾಡಬೇಕು ಅನ್ನುವುದು ಶಿವ ಮತ್ತು ಶಿವೆಯ ಸಂಕಲ್ಪ, ಇದು ನಮ್ಮದಲ್ಲ. ಯಾವುದೋ ಒಂದು ದೇಹ ಬಂದು ಪುರಾಣವನ್ನು ಹೇಳಬೇಕು ಅನ್ನುವುದು ಅದು ಅವನ ಸಂಕಲ್ಪ. ಅದಕ್ಕೆ ಆಯ್ಕೆ ಮಾಡಿಕೊಂಡ ದೇಹ ಇದಾಗಿರಬಹುದೇ ಹೊರತು ಇದಲ್ಲದಿದ್ದರೆ ಇನ್ಯಾವುದೋ ಒಂದು ದೇಹ ಬಂದು ಆ ಮಾತುಗಳನ್ನು ಹೇಳಿಯೇ ಸಿದ್ಧ. ಇಷ್ಟೇ. ಅದನ್ನು ನಾನು ಹೇಳುವೆ ಅನ್ನುವ ಭಾವ ಬಂದ ದಿವಸವೇ ದಕ್ಷನಿಗಾದ ಕಥೆಯೇ ನಮ್ಮೆಲ್ಲರಿಗೂ ಆಗುವಂಥದ್ದು. ಹಾಗಾಗಿ ಬಾಯ ಮಾತು, ಬರುವ ಭಾಗ್ಯ, ಹೇಳುವ ಧ್ವನಿ, ಇರುವ ಜ್ಞಾನ ಪ್ರತಿಯೊಂದು ಅಲ್ಲಿಂದ ಬಂದದ್ದು. ಯಾರಿಗೆ ಹೇಳಬೇಕು, ಎಲ್ಲಿ ಕೇಳಬೇಕು ಅನ್ನುವುದು ಸ್ಪಷ್ಟ ನಿರ್ಧಾರ ಅಲ್ಲಿಂದ ಆಗಿರುತ್ತೆ. ಆದ್ದರಿಂದ ದಕ್ಷ ಎಲ್ಲರನ್ನು ಒಂದೇ ಮಾದರಿಯಲ್ಲಿ ಕಾಣು, ಸರ್ವಭೂತಾತ್ಮನ್ ಏಕ ಭಾವಾನಾಂ ಯೋ ನ ಪಶ್ಯತಿ ತ್ರಿಸುರಾಣಾಂ ಭಿದಾಂ ದಕ್ಷಸ ಶಾಂತಿಮದಿ ಗಚ್ಚತಿ. ದಯವಿಟ್ಟು ಶಾಂತವಾಗಿಯೂ ಇರು, ತತ್ವಜ್ಞಾನವನ್ನು ಪಡೆದುಕೋ, ಸ್ವಯಂ ಪ್ರಕಾಶನಾಗಬೇಕು. ನಿನ್ನೊಳಗಿರುವ ಶಿವತತ್ವ ನಿನಗೆ ಅರ್ಥ ಆಗಲಿಲ್ಲ ಅಂತಾದರೆ ಎಷ್ಟು ದಿನದ ಈ ಬದುಕನ್ನು ಬದುಕ್ತೀಯ? ಕೃತಂ ನಕತಿ ಜನ್ಮಾನಿ ಕಾಯೇನ ಮನಸಾಗಿರ ದುಃಖಂ ಆಯಾಸದಂ ಕರ್ಮ ತದದ್ಯಾಪ್ಯು ಪರಮ್ಯತಾಂ. ಎಷ್ಟೋ ಜನ್ಮಗಳಿಂದ ದೇಹ, ಮನಸ್ಸು, ಮಾತು ಎಲ್ಲವೂ ಅನೇಕ ಶ್ರಮಕ್ಕೆ ಒಳಗಾಗಿರುತ್ತೆ. ಎಷ್ಟು ಜನದ ಜೊತೆ ಜಗಳಾಡಿರ್ತೀವಿ, ಎಷ್ಟು ನೋಯಿಸಿರ್ತೀವಿ, ಎಷ್ಟು ನೋವನ್ನು ತಿಂದಿರ್ತೀವಿ. ಆದರೆ ಅದನ್ನೆಲ್ಲ ಈಗಲಾದರೂ ಬಿಡಬೇಕಲ್ಲ. ಯಾವತ್ತು ಅರ್ಥವಾಗುತ್ತೋ ಆವತ್ತಿನಿಂದಲಾದರೂ ಬಿಡಬೇಕು. ಹಾಗೆ ಬಿಟ್ಟು ಬದುಕು ಅಂತ ಹೇಳಿ ದಕ್ಷನನ್ನು ಕಳಿಸಿದ. ಇತ್ತ ಕಡೆ ಮೇನೆ ಮತ್ತು ಹಿಮವಂತ ಇಬ್ಬರೂ ಕೂಡ ಇದ್ದರು. ಅವರ ಮನೆಯಲ್ಲಿ ಈ ನಮ್ಮ ತಾಯಿ ಹುಟ್ಟಬೇಕಾಗಿತ್ತು. ಅವರ ವಿಷಯವೇ ಬಹಳ ಸೊಗಸಾದಂಥದ್ದು. ಅಲ್ಲಿ 3 ಜನ ಇದ್ದರು. ಸ್ವಧಾ ಅನ್ನುವಂತಹ ಒಬ್ಬ ಕನ್ಯೆ ಇತ್ತು. ಸ್ವಾಹ ಸ್ವಧಾಮತಿರ್ಮೇಧ ಶ್ರುತಿ ಸ್ಮೃತಿರನುತ್ತಮ ಪುಣ್ಯಕೀರ್ತಿ ಪುಣ್ಯಲಭ್ಯ ಪುಣ್ಯ ಶ್ರವಣ ಕೀರ್ತನ ಮುಂದಿನ ಸಾಲು. ಏನು ಈ ಸ್ವಧಾ ಅಂಥೇಳಿ ಅಂದರೆ, ಸಾಮಾನ್ಯವಾಗಿ ಯಜ್ಞವನ್ನು ಮಾಡಿದಾಗ ದೇವತೆಗಳಿಗೆ ನಾವು ಹವಿಸ್ಸನ್ನು ಸ್ವಾಹ ಅಂತ ಕೊಡ್ತೀವಿ. ಅದು ಇದೆ. ಸ್ವಾಹ ಮತಿರ್ಮೇಧ ಶ್ರುತಿ ಸ್ಮೃತಿರನುತ್ತಮ, ಅದು ಕೂಡ ಇದೆ. ಇಲ್ಲಿ ಸ್ವಧಾ. ಆದರೆ ಇಲ್ಲಿ ಸ್ವಧಾ ಅಂಥೇಳಿ ಅಂದರೆ ಪಿತೃದೇವತೆಗಳಿಗೆ ಅರ್ಪಣೆಯನ್ನು ಮಾಡೋದು. ಅದಕ್ಕೆ ಕವ್ಯ ಅಂಥೇಳಿ ಕರೀತಾರೆ. ಯಾತಕ್ಕೆ ಅದನ್ನು ಅರ್ಪಣೆ ಅಂದರೆ, ನಮ್ಮ ಪಿತೃದೇವತೆಗಳು ನಮ್ಮ ಸಂತಾನವನ್ನು, ವಂಶವನ್ನು, ಇಡೀ ಸಮಾಜದ ಸಂತಾನವನ್ನು ಸರಿಯಾಗಿ ಕಾಪಾಡಲಿ ಅನ್ನುವಂಥದ್ದು ಪ್ರಾರ್ಥನೆ. ಹಾಗೆ ಅಲ್ಲಿ ಕಲಾವತಿ ಅಂತ ಒಬ್ಬಳು ಕೂಡ ಇದ್ದರು. 64 ಕಲೆಗಳನ್ನು ಪ್ರಕಟ ಮಾಡಿದಾಕೆ ಕಲಾವತಿ, ಕಲಾಲಾಪ, ಕಾಂತ, ಕಾದಂಬರಿ ಪ್ರಿಯ.
ಆಕೆಗಿದ್ದಂತಹ ಹೆಸರು. ಹೀಗೆ ಇದ್ದಂಥವರು ಇದರಲ್ಲಿ ಒಬ್ಬಾಕೆ ಈ ನಮ್ಮ ಮೇನಾ ಅನ್ನುವಾಕೆ. ಎಷ್ಟು ಚೆನ್ನಾದ ಒಂದು ಕ್ರಮವಿದೆ ಅಂದರೆ ಇವರನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆದಿಶಕ್ತಿ ಹೇಳ್ತಾಳೆ. ಇದರಲ್ಲಿ ಮೊದಲನೆಯವಳು ವಿಷ್ಣುವಿನ ಅಂಶಭೂತ ಹಿಮಾಲಯನ ಪತ್ನಿಯಾಗಲಿ ಆಕೆ ಮೇನಾ. ಅವಳ ಮಗಳೇ ಪರ್ವತ ರಾಜನ ಕುಮಾರಿಯಾಗಿರೋದ್ರಿಂದ ಪಾರ್ವತಿಯಾಗ್ತಾಳೆ. ಮುಂದೊಬ್ಬಳು ಕನ್ಯೆ ಮಹಾಲಕ್ಷ್ಮಿ. ಮತ್ತೆ ಇದೇ ಯುಗದಲ್ಲಿ ಜನಕನ ಮನೆಯಲ್ಲಿ, ಮಹರ್ಷಿಯ ಮನೆಯಲ್ಲಿ ಸೀತಾ ಅನ್ನುವ ಹೆಸರಿನಿಂದ ಬಂದರೆ, ಮತ್ತೊಬ್ಬಳು ವೃಷಭಾನುವೆಂಬ ವೈಶ್ಯನ ಮನೆಯಿಂದ ಬಂದವಳು ರಾಧಾ ಅನ್ನುವ ಹೆಸರಿನಿಂದ ಈ ಮೂರೂ ಜನ ಮತ್ತೆ ಪ್ರಕಟವಾಗ್ತಾರೆ ಅನ್ನುವುದನ್ನು ಅತಿ ಸ್ಪಷ್ಟವಾಗಿ ಹೇಳ್ತಾರೆ. ಇವರೆಲ್ಲರೂ ಹೋಗಿ ಹಿಮಾಲಯನ ಬಳಿಗೆ ಹೋಗಿ ಹೇಳ್ತಾರೆ, ಮೊದಲು ನೀನು ಆಕೆಯನ್ನು ಪ್ರಾರ್ಥಿಸು. ಯಾವ ಆಕೆಯನ್ನು? ಯಾ ದೇವಿ ಸರ್ವಭೂತೇಶು. ಎಂತಹವಳು? ಬುದ್ಧಿರೂಪೇಣ ಸಂಸ್ಥಿತ, ಶಕ್ತಿರೂಪೇಣ ಸಂಸ್ಥಿತ, ಶಾಂತಿರೂಪೇಣ ಸಂಸ್ಥಿತ, ಶ್ರದ್ಧಾರೂಪೇಣ ಸಂಸ್ಥಿತ, ಕಾಂತಿರೂಪೇಣ ಸಂಸ್ಥಿತ, ಲಕ್ಷ್ಮೀರೂಪೇಣ ಸಂಸ್ಥಿತ, ದಯಾರೂಪೇಣ ಸಂಸ್ಥಿತ, ತುಷ್ಟಿರೂಪೇಣ ಸಂಸ್ಥಿತ, ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಅಮ್ಮ ದುರ್ಗೆ, ದಯಮಾಡಿ ನಮ್ಮ ಮನೆಯಲ್ಲಿ ಬಂದು ಆವಿರ್ಭವಿಸಿ ತನ್ಮೂಲಕ ಲೋಕದ ಕಲ್ಯಾಣವನ್ನು ಮಾಡು. ನಿನಗೆ ನಾನು ಶರಣಾಗಿದ್ದೇನೆ. ನಮಸ್ತೆ ಶರಣ್ಯೇ ಶಿವೇ ಸಾನುಕಂಪೆ. ನಮಸ್ತೆ ಶರಣ್ಯೇ ಶಿವೇ ಸಾನುಕಂಪೆ. ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೇ. ನಮಸ್ತೆ ಜಗದ್ವಂದ್ಯ ಪಾದಾರವಿಂದೇ. ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ. ನಮಸ್ತೆ ಶರಣ್ಯೇ ಶಿವೆ ಸಾನುಕಂಪೆ. ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ. ನಮಸ್ತೆ ಜಗದ್ವಂದ್ಯ ಪಾದಾರವಿಂದೇ. ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ. ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ. ನಮಸ್ತೆ ಜಗಚ್ಚಿಂತ್ಯಮಾನ ಸ್ವರೂಪೆ. ನಮಸ್ತೆ ಮಹಾಯೋಗಿನಿ ಜ್ಞಾನ ರೂಪೆ. ನಮಸ್ತೆ ಸದಾನಂದನಂದ ಸ್ವರೂಪೆ. ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ. ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ. अनाथस्य दीनस्य कृष्णातुरस्य भयातस्य भीतस्य बन्धस्य जन्तु त्वमेकं गतिर्देवि निस्तारदामि. नमस्ते जगत्तारिणि त्राहि दुर्गे. नमस्ते जगत्तारिणि त्राहि दुर्गे. नमस्ते जगत्तारिणि त्राहि दुर्गे. ಹೀಗೆ ಪ್ರಾರ್ಥನೆಯನ್ನು ಮಾಡಿದಾಗ ಒಮ್ಮೆ ದಿವ್ಯ ರೂಪದಿಂದ ಬರ್ತಾಳೆ ಭೂಮಿಗೆ. ಬಂದವಳು ಹೇಗಿದ್ಲು ಅಂದರೆ ದುರ್ಗಾದೇವಿ ಪರಮ ಅದ್ಭುತ ದಿವ್ಯ ರತ್ನಮಯ ರಥದಲ್ಲಿ ಕೂತಿದ್ದಳು ಆಕೆ.
ಆಕೆಯ ಆ ಪ್ರಕಾಶಮಾನವಾದ ಸ್ಥಿತಿ ಇತ್ತಲ್ಲ, ತಾಂ ಅಗ್ನಿವರ್ಣಾಂ ತಪಸಾಜ್ವಲಂತಿ ವೈರೋಚನೀಂ ಕರ್ಮಫಲೇಶು ಜುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ. ಹಾಗೆ ಅಗ್ನಿವರ್ಣದಿಂದ ಕೂತಿದ್ದಳು. ಸದಾಶಿವನೊಂದಿಗೆ ವಾಸಿಸುವ ಆ ದೇವಿ ಬಂದದ್ದು ಜಗತ್ತನ್ನ ಕಲ್ಯಾಣ ಮಾಡುವುದಕ್ಕೆ. ಅಕಸ್ಮಾತ್ ದುಷ್ಟರು ಎದುರಿಗೆ ಬಂದರೆ ಅವಳು ಅವರನ್ನ ಕತ್ತರಿಸಿ ಹಾಕುವಂತಹ ಚಂಡಿಯೂ ಆಗಬಲ್ಲಂತಹವಳಾಗಿದ್ದಳು. ಅದಕ್ಕೆ ಆಕೆ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಅಂತಹ ದುರ್ಗಿ ಬಂದಳು. ಮತ್ತೆ ಪ್ರಳಯವಾದಾಗ ಅವಳು ಎಲ್ಲವನ್ನೂ ಕೂಡ ಮಹಾಯೋಗ ನಿದ್ದೆಯಾಗಿ ತನ್ನ ತೊಡೆಯಲ್ಲಿ ಮಲಗಿಸಿಕೊಂಡಿದ್ಲು. ಹರಿದಾಸರು ಬಹಳ ಸೊಗಸಾಗಿ ಹೇಳಿದ್ರು, ಮರುಳು ಮಾಡಿಕೊಂಡ ಎಲ್ಲೆ ಮಾಯದೇವಿಗೆ, ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ. ಹೀಗೆ ಎಲ್ಲರನ್ನೂ ಕಾಪಾಡಿದಾಕೆ ಆ ದೇವಿ ಆಕೆಯನ್ನ ಪುನಃ ಪುನಃ ಸ್ತುತಿ ಮಾಡಿ ಎಲ್ಲರೂ ಕೇಳಿದರು. ಹಿಮವಂತನ ಮನೆಯಲ್ಲಿ ಮೇನೆಯ ಉದರದಲ್ಲಿ ನೀನು ಜನಿಸಬೇಕು ಅಂದಾಗ ದುರ್ಗೆ ಹೇಳಿದಳು, ಯಾವಾಕೆ ಮಾತೃವಾಗಿದ್ದಾಳೋ ಅವಳು ಸಂತಾನಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ತಾಯ್ತನ ಬಹಳ ಕಷ್ಟದ್ದು ತಾಯ್ತನವೆನ್ನುವುದು. ಸಂತಾನಕ್ಕಾಗಿ ಪ್ರಾರ್ಥನೆ, ಆ ಸಂತಾನ ಮುಂದೆ ಏನು ಮಾಡಿದರೂ ಕೂಡ ಅದನ್ನು ಸಹಿಸುವಂತಹ ಒಂದು ಗುಣ. ಕ್ಷಮಯಾಧರಿತ್ರಿ ಅಂತ ಹೇಳಿದರೆ ಭೂಮಿ ತಾಯಿ ಅನ್ನುವುದಕ್ಕಿಂತ ಒಳಗೆ ಕ್ಷಮೆಯನ್ನು ತುಂಬಿಕೊಳ್ಳುವಂತಹ ಭಾವ. ಜಗತ್ತಿನ ಮಕ್ಕಳೆಲ್ಲ ನನ್ನವೇ ಅಂತ ಹೇಳಿ ಭಾವಿಸಬಲ್ಲಾಗೆ ಮಾತ್ರ ಸ್ವರೂಪಿಣಿ ಆಗ್ತಾಳೆ. ಆ ಪ್ರೀತಿಯನ್ನ ವಾತ್ಸಲ್ಯವನ್ನ ಕೊಡಲಾಗದಿದ್ದರೆ ಮತ್ತೊಂದು ಕಂದನಿಗೆ ಮಾತೃ ಸ್ವರೂಪ ಜಾಗೃತವಾಗಿ ಇರೋದಿಲ್ಲ ಮತ್ತು ಇರೋಕ್ಕೆ ಆಗೋದೇ ಇಲ್ಲ. ಹಾಗೆ ಜಗತ್ತಿನ ಮಕ್ಕಳಿಗೆ ತಾಯಿಯಾದ ಅನೇಕ ಉದಾಹರಣೆಗಳು ನಮ್ಮಲ್ಲಿದೆ. ಇಲ್ಲಿಯೇ ನಾವು ಕಂಡಂತಹ ಹತ್ತಿರದಲ್ಲಿಯೇ ಇದ್ದಂತಹ ಪರಮಹಂಸರ ಪತ್ನಿ ತಾಯಿ ಶಾರದಾದೇವಿ, ಅದು ಎಷ್ಟು ಜನ ಶಿಷ್ಯರಿಗೆ ತಾಯಿಯಾದಾಕೆ. ಹಾಗಾಗಿ ಇದು ಎಂದೋ ಯಾವುದೋ ಯುಗದಲ್ಲಿ ನಡೆದ ಕಥೆ ಅಂತ ಹೇಳಿ ಭಾವಿಸಬೇಕಾಗಿಲ್ಲ. ಈಗಲೂ ಈ ಕಾಲದಲ್ಲೂ ನಡೆಯಬಲ್ಲಂತಹ ಕಥೆಗಳೇ ಇವು. ಇಲ್ಲಿ ಮೇನೆ ಈ ಸೂಚನೆ ಸಿಕ್ಕ ತಕ್ಷಣ ಬಹಳ ಸಂತೋಷಪಟ್ಟು ಬಂದು ಅವನನ್ನು ಕೇಳ್ತಾನೆ, ನಾನು ತಪಸ್ಸಿಗೆ ಹೋಗ್ತೇನೆ. ದುರ್ಗೆ ಅಂಥವಳು ನನ್ನ ಗರ್ಭದಲ್ಲಿ ಬರಬೇಕಾದ್ರೆ ನಾನು ಅದೆಷ್ಟು ಶುದ್ಧಳಾಗಿರಬೇಕು ಅನ್ನುವಂಥದ್ದನ್ನು ಕೇಳಿದಾಗ ಹಿಮವಂತನಿಗೆ ಬಹಳ ಸಂತೋಷವಾಯಿತು. ಸಂತಾನ ಬರಬೇಕಾದ್ರೆ ತಂದೆ ಮತ್ತು ತಾಯಿ ಇಬ್ಬರ ತಪಸ್ಸು ಸೇರಿ ಬರುವಂಥದ್ದು. ಹಾಗಾಗಿ ನಿನ್ನ ತಪಸ್ಸಿಗೆ ನಾನು ಪೂರ್ಣ ಪ್ರಮಾಣದಲ್ಲಿ ಹಾರೈಸುವೆ, ನಿನ್ನ ಹಿಂದೆ ಇರುವೆ ಅಂತ ಹೇಳಿದಾಗ ಮೇನೆ ಮೆಲ್ಲಡಿ ಇಟ್ಟು ವನದಲ್ಲಿ ಹೋಗಿ ತಪಸ್ಸಿಗೆ ನಿಲ್ತಾಳೆ. ತ್ರಿನಯನ ವಿರಹಿತೆಯಾಗಿ ಆಕೆ ಅಕ್ಕರೆಯಿಂದ ಬರಬೇಕಾದರೆ ದಕ್ಷಿಣ ಯಾವ ಸತಿ ಮತ್ತೆ ದೇಹವನ್ನು ಧರಿಸಿ ಬರಬೇಕಾದ್ರೆ ನಾನು ಸಿದ್ಧವಿರಬೇಕು ಅಂತ ಹೇಳಿ ವಿಮಳ ಯೋಗದಿಂ ನಡೆತಂದಳ್ ಆಮೇನೆ. ಹೇಗಿದ್ದವಳು? ಬಂದು ನಿಜ ತಪದಲ್ಲಿ ನಿಂದ ಮೇನೆ, ಕಾಂತಿ ಪೂರ್ಣ ಶಶಿಯ ಕಿರಣದ ಮಾದರಿಯಲ್ಲಿ ಇದ್ಲು. ಬಂದ ದುರ್ಗೆ ನಿಂತು ನೋಡ್ತಾಳೆ, ನನ್ನನ್ನು ಧರಿಸಬಲ್ಲಳೋ ಈಕೆ ಅಂತ. ನೋಡಿದಾಗ ಬಂದು ನಿಜ ತಪದೆ ಮೇನೆಯ ನಿಂದು ಈಕ್ಷಿಸಿ ಅವಳನ್ನು ಕಂಡು ಪ್ರಕಾಶ ನಿಧಿ ನಿಂದೆದ್ದಳ್. ನಿಂದು ಹೇಳ್ತಾಳೆ ಮೇನೆಗೆ, ಉತ್ಕಟ ತಪೋನಿಷ್ಠೆಗೆ ನಿನ್ನ ಬಸಿರೊಳ್ ಆಂಬರ್ಪೆಂ, ನಾನೇ ಬರುವೆ. ಹೇಗೆ ಅಂದ ತಕ್ಷಣ ಮೇನೆಗೆ ಎದುರಿಗೆ ಏನು ಕಾಣಲಿಲ್ಲ. ಮೇನೆಯ ಹೃತ್ಕಮಲದ ಬೆಳಗಿನ ಒಳಗೆ ಬೆಳಗಾಗಿದ್ದಳ್ ಆ ದುರ್ಗೆ. ಇದು ಅನುಭಾವಕ್ಕೆ ದಕ್ಕುವ ಸಂಗತಿ.
ಅದು ಅರ್ಥವಾದ ತಕ್ಷಣ ಮೇನಕೆ ಇದನ್ನ ಅರಿದು ಹರ್ಷದ ಶರನಿಧಿಯೊಳ್ ಪುಕ್ಕು ಲೀಲೆ ಮಿಕ್ಕು ಓಲಾಡುತ್ತಿರಲ್. ಅದನ್ನು ನೋಡಿ ಬಂದ ರಾಜ ಕೇಳಿದ, ಏನಾಯಿತು? ಮಹಾರಾಜ, ದುರ್ಗೆ ನನ್ನ ಒಡಲಲ್ಲಿ ಬರ್ತಾಳೆ. ಇವನಿಗೆ ಹೇಗೆ ಬರ್ತಾಳೆ? ಅದು ಒಳಗಿನ ಬೆಳಗು. ಒಳಗಿನ ಬೆಳಗು ಹೇಗೆ ಬರುವವಳು ಅನ್ನುವುದನ್ನು ನನಗೆ ಆಕೆ ಹೇಳಿದ್ದಾಳೆ. ಆದ್ದರಿಂದ ಅವಳು ಹಾಗೆಯೇ ಬರ್ತಾಳೆ ಅನ್ನುವುದನ್ನು ಎಲ್ಲರೂ ಹೇಳಿದಾಗ ಅವನಿಗೂ ಕೂಡ ಅರ್ಥವಾಯಿತು. ಆ ಬೆಳಗ್ಗೆ ಮೇನೆಯ ಗರ್ಭದಲ್ಲಿ ಬಂದಾಗ ಗರ್ಭವನ್ನು ಧರಿಸಿದ್ಲು. ಮೇನೆ ಗರ್ಭವತಿಯಾದ್ಲು ಅಂಥೇಳಿ ಅಂದ ತಕ್ಷಣ ಸಮಸ್ತ ಋಷಿಗಳ ಪತ್ನಿಯರು, ದೇವನಿಕಾಯದ ದೇವಿಯರು ಎಲ್ಲರೂ ಕೂಡ ಒಟ್ಟು ಸೇರಿ ಬಂದರು. ಯಾವುದಕ್ಕೆ ಗೊತ್ತಾ? ಆ ಮೇನೆಯ ಸೀಮಂತದ ಮಹೋತ್ಸವಕ್ಕೆ ಇತ್ತು. ಯಾಕೆಂದರೆ ಪಾರ್ವತಿ ಬರ್ತಿದ್ದಾಳೆ ಇಲ್ಲಿಂದ, ಹಾಗಾಗಿ ಆಕೆಯನ್ನ ಗೌರವಿಸೋಣ ಅಂತ ಹೇಳಿ ಎಷ್ಟು ಸನ್ನದ್ಧರಾದರು ಅಂಥೇಳಿ. ಅಂದರೆ ಈ ನಮ್ಮ ದೇವಿ ಲೌಕಿಕದ ಸುಖಕ್ಕೂ ಅನುವು ಮಾಡಿಕೊಡೋದಿದೆಯಲ್ಲ, ಅದೇ ಆನಂದವನ್ನು ತರುವಂಥ ಕ್ಷಣ. ನಿಂದು ಅವರಷ್ಟೂ ಜನ ಮೋಹನಾಂಗಿ ಮೇನೆಗೆ ಅದು ಏನು ಬೇಕೋ ಅದೆಲ್ಲವನ್ನೂ ಮಾಡಿ ಇರಿಸಿದ್ರು. ಮೋಹನಾಂಗಿ ಮೇನೆಗೀಗ ಉಡಿಯ ತುಂಬಿರೆ, ಗಿರಿರಾಜನ ಪ್ರೇಮದರಸಿಗೆ ಉಡಿಯ ತುಂಬಿರೆ. ಮೋಹನಾಂಗಿ ಮೇನೆಗೀಗ ಉಡಿಯ ತುಂಬಿರೆ, ಗಿರಿರಾಜನ ಪ್ರೇಮದರಸಿಗೆ ಉಡಿಯ ತುಂಬಿರೆ. ಮೋಹನಾಂಗಿ ಮೇನೆಗೀಗ ಉಡಿಯ ತುಂಬಿರೆ. ಎಲ್ಲರಿಂದ ಸೇವಿತಳಾದಂತಹ ಮೇನೆ ನವಮಾಸವನ್ನು ಕಳೆದು. ಹರಿಹರ ಏನು ಸೊಗಸಾಗಿ ಬರೀತಾನೆ ಅಂದರೆ, ಆದುದು ನವಮಾಸಂ ಪುಣ್ಯೋದರದೊಳ್ ಪಕ್ವ ಸಮಯಂ ಅಲದ್ದುದು. ಸರಿಯಾದ ಸಮಯ ಬಂದಾಗ, ಯಾವುದು ಸರಿಯಾದ ಸಮಯ ಅಂದರೆ, ಇಡೀ ಮುಹೂರ್ತಗಳೇ ಕಾದಿದ್ದವು ಭರದೊಳ್ ಯಮಗೆ ತಮಗೆ ಎನ್ನುತ್ತ ಆಗಲ್.
ಈ ಮಹಾದೇವಿ ಬರುವ ಸಮಯದಲ್ಲಿ ನಾವೆಲ್ಲರೂ ಉಪಸ್ಥಿತರಿರ್ತೇವೆ ಅಂತ ಹೇಳಿ ಎಲ್ಲರೂ ಕೂಡ ಕಾದಿದ್ದಾಗ ಅಲರ್ಧ ಸರೋಜದಿಂದ ಒಗೆತರ್ಪ ಲಸತ್ಕಳ ಹಂಸೆಯಂತೆ ನಿರ್ಮಲತರ ಮೇರುವಿಂದ ಪೊರಮೊಣ್ಮುವ ತನ್ಮಣಿಮಾಲೆಯಂತೆ ನಿಶ್ಚಲ ಪುರುಹೂತ ದಿಗ್ಮುಖದಿನ್ ಏಳು ತಿರ್ಪ ಮೃಗಾಂಕ ಬಿಂಬದ ತಳವಡೆ ಗೌರಿ ಮೇನೆಯ ಗರ್ಭದ ಒಳಗಿಂದ ಬರುತ್ತ ಒಪ್ಪಿದಳಂತು. ಗೌರಿ ಬಂದಿದ್ದಾಳೆ ಅನ್ನುವುದೇ ಎಲ್ಲರಿಗೂ ಸಂತೋಷ. ಎಷ್ಟು ಸಪ್ತ ಮಾತೃಕೆಯರನ್ನೂ ಒಡಗೂಡಿ ಎಲ್ಲರೂ ಬಂದು ಸಾಲಾಗಿ ನಿಂತಿದ್ದಾರೆ. ಎಲ್ಲರೂ ಕೂಡ ರೋಹಿಣಿ ಗಿರಿಜಾತೆಯನ್ನ ಊತು ಪೊರಮಡುತ್ತಿದ್ದಳು. ಎಷ್ಟು ಸೊಗಸಾದ ಮಗು ಇದು. ತೆರೆ ಮಸಗೆ ಕಾಂತಿ ನಾಭಿ ಸರೋಜಂ ಅಲ್ಲಾಡೆ ಜೀವ ಹಂಸಿ ಬೆದರೆ ಬಂಧುರ ಕುಚ ಚಕ್ರಂ ನಡುಗುತ್ತಿರೆ ಮೇನೆಯ ಗರ್ಭ ಸರಸಿಯಂ ಪೊರಮಟ್ಟಳ್ ಮಹಾದೇವಿ. ಹೊರಗೆ ಬಂದಾಗ ರತಿ ನೆಲನ್ನು ಉಗ್ಗಡಿಸೆ. ಎಲ್ಲರೂ ಕೂಡ ಸಾವಿತ್ರಿ ಸರಸ್ವತಿ ಶಚಿ ಎಲ್ಲರೂ ಕೂಡ ನಲಿಯೆ ಪಾರ್ವತಿ ಮೇನೆಯ ಗರ್ಭದಿಂದ ಇಳಿಗೆ ಬಂದು ಇದ್ದಾಳೆ. ಎಷ್ಟು ಚೆನ್ನಾಗಿದ್ದಾಳೆ ಆ ಮಗು ಅಂಥೇಳಿ. ಅಂದರೆ ಎಲ್ಲರೂ ಕೂಡ ಸುಮ್ಮನಾಗ್ಬಿಟ್ರು ಆ ಮಗುವನ್ನು ನೋಡಿ. ಆ ಪುಟ್ಟ ಪಾರ್ವತಿ ಹುಟ್ಟಿದ ತಕ್ಷಣವೇ ಆಕೆ ಹುಟ್ಟಿದ ಆ ಪ್ರಭೆ ಇಡೀ ರಾಜ್ಯವನ್ನು ಪಸರಿಸಿ ಬಿಡ್ತಂತೆ. ಅದು ಒಂದು ಕಡೆಯಾದರೆ ಹೇಗಿದ್ದಳು? ಶಿವಲಿಂಗೇಕ್ಷಣ ಲೋಲುಪೆ ಶಿವ ಪ್ರಸಾದಾತ್ತ ಚಿತ್ತೆ ಶಿವಭಕ್ತೆ ಶಿವೋತ್ಸವೆ ಶಿವ ಪುಣ್ಯಾಂಭೋನಿಧಿ ಶಿವನಂ ನೆರೆ ನೆಚ್ಚಿ ಮುಚ್ಚಿ ಕಣ್ಣ ಮುಚ್ಚಿ ಇದ್ದಳ್. ಮಗು ಕಣ್ಣು ಬಿಡ್ತಾ ಇಲ್ಲ. ಈಗ ಹುಟ್ಟಿದ ಮಗು ಅಳಬೇಕು ಅಥವಾ ಕಣ್ಣು ಬಿಟ್ಟು ಸುತ್ತಲೂ ನೋಡಬೇಕು, ಎರಡೂ ಒಟ್ಟಿಗೆನೇ ಆಗಬೇಕು. ಇಲ್ಲ ಅಂದರೆ ಏನೇನೋ ಅನಿಸುತ್ತೆ ನಮಗೆಲ್ಲ. ಈ ಮಗು ಹೊರಗೇನೋ ಬಂತು. ಅದ್ಭುತ ಲಾವಣ್ಯವತಿಯಾದ ಆ ಪುಟ್ಟ ಕೂಸು ಹೊರಗೆ ಬಂದ ತಕ್ಷಣ ಎಲ್ಲರ ಮನಸ್ಸಿಗೆ ಸಮಾಧಾನವಾಗಿದೆ. ಆದರೆ ಮಗು ಮುಚ್ಚಿದ ಕಣ್ಣನ್ನು ತೆರೀತಾ ಇಲ್ಲ, ಕಣ್ಣು ಮುಚ್ಚಿದೆ. ಮೇನಾ ಮಾನಿನಿ ಗಿರಿರಾಜ ಇಬ್ಬರೂ ಕೂಡ ಅಂಜಿ ಭಯ ಆಗೋಯ್ತವರಿಗೆ. ದುರ್ಗೆಯನ್ನ ಬಾ ಅಂತ ಪ್ರಾರ್ಥಿಸಿದರೆ ಈ ಬಂದ ದುರ್ಗೆ ಏನೂ ಮಾಡದೆ ಕಣ್ಣು ಮುಚ್ಚಿ ಸುಮ್ಮನೆ ಮಲಗಿದ್ರೆ ಮಗು ತಂದೆ ತಾಯಿ ಏನನ್ನ ಅಂದ್ಕೊಳ್ಬೇಕು, ಏನನ್ನ ಭಾವಿಸಬೇಕು? ಗುರು ಶೈವಾಚಾರ್ಯರನ್ನ ಕರೆದು ಕೇಳಿದರು, ಮಗು ಯಾಕೆ ಹೀಗಿದೆ? ನನಗೆ ವಚನವಿತ್ತಿದ್ದು ಮಹಾದೇವಿ, ನಾನೇ ನಿನ್ನ ಬಸಿರಲ್ಲಿ ಬರ್ಪೆ ಅಂಥೇಳಿ. ಬಂದ ಬಸಿನಿಂದ ಹುಟ್ಟಿದವಳು ಹೀಗಿದ್ದಾಳೆ, ಏನು ಮಾಡಬೇಕೀಗ ಅಂದಾಗ ಆಚಾರ್ಯರು ಕಣ್ಣು ಮುಚ್ಚಿ ಧ್ಯಾನ ಮಗ್ನರಾಗ್ತಾರೆ. ಅವರು ಒಂದು ಸಣ್ಣ ಕಥೆನ ಹೇಳ್ತಾರೆ. ಏನಿಲ್ಲ, ಇದೇ ಮಾದರಿಯಲ್ಲಿ ಹಿಂದೆಯೂ ಆಗಿತ್ತು. ಮುನ್ನಂ ಅವನೀತಳದೊಳ್ ಬಾಣನೆಂಬವ ಜನಿಯಸಿ ಕಣ್ಗಳಂ ತೆರೆಯದಿರ್ದೊಡೆ. ಆ ಮಗುವು ಬಾಣ ಹೀಗೆ ಇದ್ದ. ಆವಾಗ ಲಿಂಗಮನ್ ತಂದು ತೋರೆ, ಲಿಂಗವನ್ನು ತಂದು ಪಕ್ಕದಲ್ಲಿ ಇರಿಸಿ ನಮಃಶಿವಾಯ ಮಂತ್ರವನ್ನು ಹೇಳಿದಾಗ ಭೋಂಕನ ನಯನಂಗಳಂ ತೆರೆದಿದ್ದ ಅಂದು. ನಿನ್ನ ಮಗು ಈಗ ಕಣ್ಣು ಬಿಟ್ಟಿಲ್ಲ ಅಂದರೆ ಅರ್ಥ ಈಗ ಅದೇ ಮಾದರಿಯೆಲ್ಲ ಮಾಡಬೇಕು ಅಂತ ಹೇಳಿದಾಗ ಗಿರಿರಾಜನಂ ದೇವತಾರ್ಚನ ನಿಕೇತನಕ್ಕೆ ಬಂದು ಶಶಿ ರವಿ ಶಿಖಿ ಲೋಚನ ಶಿವಲಿಂಗವನ್ನ ತೆಗೆದುಕೊಂಡು ಬಂದ ನಿಂದನು ಒಲವಿಂದ ಕೈಯಲ್ಲಿ ತಂದಿದ್ದಾನೆ ಲಿಂಗವನ್ನ. ಅಮಮ ಪಯೋವಾರ್ಧಿಗೆ ಚಂದ್ರಮನಂ ಪುಣ್ಯಕ್ಕೆ ಮುಕ್ತಿಯಂ ತೋರ್ಪಂತೆ. ತೋರಿಸಿದ ತಕ್ಷಣ ವಿಮಳೆಗೆ ಗಿರಿಜೆಗೆ ಆ ಶಿವಲಿಂಗವನ್ನು ಇಟ್ಟುಕೊಂಡು ಒಳಗೆ ಬರ್ತಿದ್ದಾನೆ ಅನ್ನುತ್ತಾ ಇದ್ದಾಗಲೇ ಗಿರಿಜೆಗೆ ಆ ಶಿವಲಿಂಗದ ಗಮನ ಇದೆಯಲ್ಲ ಅದು ಅರ್ಥವಾಗಿತ್ತು. ಮಗು ಮಿಸುಕಿತು. ಅಲ್ಲಿಯವರೆಗೆ ಸುಮ್ಮನೆ ಇದ್ದ ಮಗು ಮಿಸುಕಾಡಿತು. ಬಂದು ಪಕ್ಕದಲ್ಲಿಯೇ ಇರಿಸಿದಾಗ ಶಿವಲಿಂಗವನ್ನ ತೋರಲೊಡಂ ಕಂಡೆರೆದಳ್. ಕಣ್ಣು ಬಿಡ್ತು ಮಗು.
ಯಾವುದನ್ನ ಮೊದಲ ದೃಷ್ಟಿ ಬೀಳಬೇಕಾದ್ದು ಶಿವನ ಮೇಲೆಯೇ, ಆಮೇಲೆ ಮಿಕ್ಕ ಜಗತ್ತು ಅನ್ನುವುದು ಒಂದು ಅರ್ಥವಾದರೆ, ಇನ್ನೊಂದು ಮಹಾದೇವಿಯ ಕಣ್ಣಿನ ದೃಷ್ಟಿ ಸಾಮಾನ್ಯರು ತಡ್ಕೊಳ್ಳೋದಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆಕೆಯ ನೇರ ದೃಷ್ಟಿ ಮೊದಲು ಈಶ್ವರನ ಮೇಲೆ, ಯಾವನೊಬ್ಬನೇ ತಡೆಯೋಕ್ಕಾಗೋದು. ಹಾಗಾಗಿ ಮೊದಲು ಅವನ ಮೇಲೆ ದೃಷ್ಟಿ, ಕಣ್ದೆರೆದಳ್. ಆ ಪುಟ್ಟ ಕೈ ಏನು ಚೆನ್ನಾಗಿತ್ತು ಅಂದರೆ, ಕಮಲಕ್ಕಿಂತಲೂ ಮೃದುವಾದ ಕೆಂಪು ಬಣ್ಣದ ಆ ಕೈ ಅಲ್ಲಿಯವರೆಗೆ ಮಿಸುಕಾಡದೆ ಇತ್ತಲ್ಲ ಮಗು, ಅವೆರಡೂ ಕರಂಗಳಂ ನೊಸಲೊಳ್ ಸೋಂಕಿದಳ್. ಎಷ್ಟು ಚೆನ್ನಾಗಿ ಬರೀತಾನೆ. ಆ ಪುಟ್ಟ ಕೈ ಎತ್ತಿ ಆ ಬೆಟ್ಟುಗಳು ಹೀಗೆ ಹಣೆಯ ಮೇಲೆ ಬಂದಾಗ ಅದರ ಅರ್ಥ ಅಭವನಿಗೆ ನಿನಗೆ ನಮಸ್ಕಾರ ಪರಮೇಶ್ವರ, ಕಂಡಿದ್ದೇನೆ ನಾನು ನಿನ್ನನ್ನ ಅಂತ ಹೇಳಿ ಆ ಪುಟ್ಟ ಪುಟ್ಟ ಬೆರಳುಗಳು ಹಣೆಯನ್ನ ಸೋಕಿದ ಮೇಲೆ ಪುಟ್ಟ ಸ್ವರ ಆ ಗಂಟಲಿನಿಂದ ಬಂತಂತೆ. ಅದೇ ಕೈಯಲ್ಲಿ ಮೊಲೆಯುಂಡಳ್ ಸಾಕಾರ ಶಿವಪ್ರಸಾದ ನವನೀತಮಂ ಕೈಕೊಂಡಳ್ ಗಿರಿಜಾವದು ಲೋಕೈಕ ಆರಾಧ್ಯ ಮೇನೆಯೊಡನೆ ಒಪ್ಪಿರ್ದಳ್ ಅಪ್ಪಿರ್ದಳ್. ಮೇನೆ ಅದೇನು ತಾಯ್ತನದ ಸೌಖ್ಯವನ್ನ ಅನುಭವಿಸಿದಳು ಅಂಥೇಳಿ ಅಂದರೆ ಅದು ಸಾಧ್ಯವೇ ಇಲ್ಲ. ಕಣ್ ತೆಗೆಯೋಕ್ಕಾಗ್ತಾ ಇಲ್ಲ ಆಕೆಗೆ ಮಗುವಿನ ಮೇಲಿನಿಂದ. ಆ ಬೆಳಗುವ ನಯನ ದ್ಯುತಿಯಂ, ಕಣ್ಣುಗಳು ಶಿವನ ಅಲುಗಿತ್ತಲ್ಲ ಹಾಗೆ ಫಲ್ ಅಂತ ಹೇಳಿ ಹೊಳಿತಾ ಇದೆ ಅದರ ಕಣ್ಣು. ಆಮೇಲೆ ಬೆಳಗುವ ಕೋಮಲ ತನು ರುಚಿಯಿಂದ ತೊಳಗುತ್ತ ನಳಿಸಿ ಪೊಳೆಯುತ್ತ ಅಂಬಿಕೆಯ ಸೆದಳು. ಇಡೀ ದೇಹದ ಆ ಶುಭ್ರ ಮತ್ತು ಲಾವಣ್ಯ ಯಾವ ಬೆಳಗು ಅಂದರೆ ಅದನ್ನು ಹೇಳಲಾಗದ ಬೆಳಗು. ಮಂಗಲ ಮುಖಿ ಮಾನಿನಿ ಶಿವಲಿಂಗದ ಸುಖಲತೆ ಸಮಸ್ತ ಲಕ್ಷಣಯುತೆ ಆಕೆ ಇದ್ದಾಗ ಮೇನೆ ಸಾರ್ಥಕವಾಯಿತು ಈ ನನ್ನ ಬದುಕು. ಯಾವಾಗ ನೀನು ಇಲ್ಲಿ ನನ್ನ ಒಡಲಿಂದ ಬಂದೆಯೋ ಅಮ್ಮ, ನನಗೆ ಮುಕ್ತಿಯೇ ದಕ್ಕಿದಂತಾಯಿತು. ಇದಕ್ಕಿಂತ ಹೆಚ್ಚಿನದನ್ನ ನಾನು ಏನನ್ನೂ ಕೇಳೋದಿಕ್ಕೆ ಸಾಧ್ಯವೂ ಇಲ್ಲ, ಕೇಳಲೂ ಬಾರದು ಅನ್ನುವ ನಿರ್ಧಾರಕ್ಕೆ ಬಂದು ಆ ಪುಟ್ಟ ಮಗುವನ್ನ ಹಿಡ್ಕೊಂಡು ಅವಳೇ ಹೇಳ್ತಾ ಇದ್ದಾಳೆ, ಜಯ 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 ಜಯದು ಶುಭೋದಯ ವರನಿಧಿ ಮಾಯ ದೇವಿ ಶರ್ವಾಣಿ ಶಿವಪ್ರಿಯೆ ಶಾಶ್ವತೆ ಶಾಂತೆ ಅಂತ ಹೇಳಿ ಆ ಪುಟ್ಟ ಕಂದನನ್ನ ಕೈಯಲ್ಲಿ ಹಿಡಿದು ಸ್ತುತಿ ಮಾಡ್ತಿದ್ದಾಳೆ. ಇತ್ತ ಕಡೆ ಈ ರಾಜ ಎಷ್ಟು ಸಂತಸವಿತ್ತು ಆಕೆಗೆ, ಮಹಾದೇವಿಯೇ ಬಂದಿದ್ದಾಳೆ ಅಂತೇಳಿ ಆದರದಿಂದ ಗೋದಾನ, ಸ್ತ್ರೀದಾನ, ವಸ್ತ್ರದಾನ ಎಲ್ಲ ದಾನಗಳನ್ನು ಮಾಡಿ ಶ್ರೀಯನ್ನು ದಾನಂಗುಡತ ಒಪ್ಪಿದಂ ಆ ಗಿರಿರಾಜಂ. ಗುಡಿ ಕಟ್ಟಿತು ನೆರೆಪುರದಳು ಮಡುಗುಟ್ಟಿತು ಅಚಳ ಸಂತೋಷ. ಇಡೀ ಊರಿನ ಜನಕ್ಕೆ ಸಂತೋಷವಾಗ್ತಾ ಇದೆ, ಕಾರಣವೇ ಇಲ್ಲದೆ. ಜನಿಸಿದ್ದು ಆ ಮನೆಯಲ್ಲಿ ಮಗು, ಆದರೆ ಮನೆಯ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಆ ಸಂತೋಷ ಹರಿದು ಹರಿದು ಬರುತ್ತಿದೆ. ಎಲ್ಲರೂ ಕಾದಿದ್ದು ಯಾವುದಕ್ಕೆ? ಈ ಮಗುವಿಗೆ ನಾಮಕರಣ ಎಂತು, ಆ ಮಗುವಿಗೆ ಹೆಸರಿಡ್ತಾರೆ ಅಂತಂದರೆ ನಮ್ಮೆಲ್ಲರಿಗೂ ಆ ಮಗುವಿನ ದರ್ಶನವನ್ನ ಮಾಡೋದಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಆ ಪರಶಿವನ ಭಾರ್ಯೆಯಾಗುವವಳ ನಾಮಕರಣಕ್ಕೆ ಏನು ಚೆನ್ನಾಗಿದೆ ಅಲ್ವಾ? ಆಕೆಯೇ ಆದಿಶಕ್ತಿ, ಎಲ್ಲ ಕಡೆ ಪಸರಿಸಿರುವವಳು. ನಮ್ಮಂಥವರಿಗೆ ಒಂದಷ್ಟು ಜ್ಞಾನ ಲಭಿಸಲಿ ಅನ್ನುವ ಕಾರಣಕ್ಕಾಗಿ ನಮ್ಮ ಹಾಗೆಯೇ ಭೂಮಿಗೆ ಇಳಿದು ಬಂದು ಭೂಮಿಯ ಎಲ್ಲ ಸಂಗತಿಗಳನ್ನು ಪಾಲಿಸುವುದಕ್ಕೂ ಆಕೆ ನಿಂತಿದ್ದಾಳೆ ಅಂದರೆ ಅದೆಷ್ಟು ದೊಡ್ಡವಳು ಆಕೆ. ಎಲ್ಲರಿಗೂ ಸಂಭ್ರಮ. ಆ ಜೋ ಸಕಲ ತತ್ವಮಯ ಜೋ ಜೋ ಸತ್ವಾದಿ ಗುಣರಹಿತ ನಿರ್ಮಲೆ ಜೋ ಜೋ ಅಂತ ಹೇಳಿ ಆ ಪುಟ್ಟ ಮಗುವನ್ನ ತೊಟ್ಟಿಲಿಗೆ ಹಾಕಿ ತೂಗಿದರು. ಜಯ ಜಯ ಜಗನ್ಮಾತೆ ಜಯ ಗೌರಿ ಲಾಲಿ, ಜಯ ಜಯ ಶಿವ ಪ್ರೀತಿ ಸಾವಿತ್ರಿ ಲಾಲಿ.
ಗಿರಿಜೆಯನ್ನ ಮಲಗಿಸಿದ ತೊಟ್ಟಿಲಲ್ಲಿ 4 ಕಡೆಯಲ್ಲಿ ಇದ್ದಂತಹ ಆ ಸರಪಣಿಗಳು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷವೆಂಬವು. ಅದರ ಮಧ್ಯದಲ್ಲಿ ಕೂತ ಈಕೆ ಎಲ್ಲ ಕಡೆ ಸುಳಿದಾಡ್ತಾ ಇದ್ದ. ತಾನು ಶಿವನಿಂದ ಬೇರ್ಪಡಲಾರೆ ಎನ್ನುವ ಭಾವ ಇದ್ದರೂ ಕೂಡ ತಂದೆ ತಾಯಿಗಳ ಮತ್ತು ಯಾರು ಬಯಸಿದ್ದಾರೋ ಅವರ ಮನದ ಆಶಯವನ್ನು ತಣಿಸುವುದಕ್ಕೋಸ್ಕರ ಆಕೆ ಅವೆಲ್ಲವನ್ನೂ ಮಾಡಿಕೊಂಡು ಬರ್ತಾ ಇದ್ಲು. ಅಡಿಗಳ ಕೋಮಲತೆಗೆ ಧರೆ ಬಿಡಲಾರದೆ ಪೊಡ ಮಡುತ್ತೆ ಬಿಡದಿರೆ. ಆ ಪುಟ್ಟ ಗೆಜ್ಜೆಯನ್ನು ಹಾಕಿಕೊಂಡ ಪುಟ್ಟ ಪುಟ್ಟ ಕಾಲ್ಗಳಲ್ಲಿ ಆಕೆ ಹಿಡಿದು ನಡೆಯುತ್ತಿರೆ ಮೇನೆಯ ಕೈಯನ್ನು ಹಿಡಿದು ಆ ಸೌಕುಮಾರ್ಯವನ್ನು ಕಂಡು ಭೂಮಿ ಗಿರಿಜೆ ಹೆಜ್ಜೆಯನ್ನ ಮೇಲೆತ್ತಬೇಡವೇ ಅಂತ ಹೇಳಿ ನಾನು ಬಿಡೋದಿಲ್ಲ ಅಂತ ಹಿಡ್ಕೊಂಡ್ರೆ ಮಿಕ್ಕ ಸಖಿಯರ ಕಡೆ ನೋಡಿ ಅರ್ಥವಾಗಬಾರ್ದಲ್ಲ, ಇನ್ನು ಪುಟ್ಟದದು ನಯದಿಂದ ಬಿಡಿಸಿಕೊಳ್ಳುತ್ತಾ ಮೆಲ್ಲನೆ ನಡೆದ ಆ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಮುಂದಕ್ಕೆ ಇಡ್ತಾ ಇದ್ದಾಳೆ. ಮತ್ತೆ ಸುತ್ತಲಿದ್ದವರೆಲ್ಲರೂ ಕೂಡ ಈ ಗಿರಿಜೆಯ ಮಾತು ಹೇಗಿರಬಹುದು ಅಂಥೇಳಿ ಕೇಳಿದಾಗ ರಸನೆಯ ಸುಧೆಯಮ್ಮಿಗೆ ಸವಿದು ಸವಿದು ಮುಗ್ಧತೆಯ ನೈರಿ ಮಧುರಾಕ್ಷರಂ ಉಬ್ಬಸದಿಂದ ಪೊರಳುತ್ತ ಉರುಳುತ್ತ ಹೊಸದೋ ಇಪ್ಪುದೆನೆ ಗಿರಿಜೆಯೊಳ್ ತೊದಲ್ ನುಡಿಯೆಸೆಗುಂ. ನಾಲಿಗೆಯಿಂದ ವಾಣಿಯೇ ಆಗಿರುವ ಈ ಆದಿಶಕ್ತಿಯಾದಾಕೆ ಯಾರಿಗೋ ಇದು ಸೊಗಸುತ್ತದೆ, ಯಾರಿಗೋ ಈ ತೊದಲು ನುಡಿ ಮುದ ಕೊಡುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಆ ಮಧುರ ಅಕ್ಷರಗಳನ್ನು ನಾಲಿಗೆಯಿಂದ ಹೀಗೆ ಮೆಲ್ಲನೆ ಜಾರಿಸಿ ಜಾರಿಸಿ ಹೇಳಿದರೆ ಮಿಕ್ಕವರೆಲ್ಲ ಅದನ್ನು ಕಿವಿಯೊಳಗೆ ತುಂಬಿಕೊಳ್ತಾ ಇದ್ದರು. ಮನದೊಳಗೆ ಪುಟ್ಟಿ ಕಂಠದೊಳ್ ಅನುನಯದಿಂದ ಬಳೆದು ಜಿಪ್ಪೆಯೊಳ್ ದಟ್ಟ ಅಡಿಯ ನಿಟ್ಟು ಸುಳಿಗೊಳ್ಳುತ್ತ ಆ ಎಲ್ಲ ತೊದಲ್ ನುಡಿಗಳು ಇಡೀ ಅರಮನೆಯ ಸುತ್ತದ ಗೋಡೆಗಳಲ್ಲೆಲ್ಲ ಅನುರಣಿಸಿ ಮೇಲೆ ಮತ್ತೆ ಅವರ ಸಖಿಯರೆಲ್ಲ ಗಿರಿಜೆಯ ಮುಂದೆ ಹೀಗೆ ಗದ್ದಕ್ಕೆ ಕೈ ಕೊಟ್ಟು ಕೂರ್ತಾ ಇದ್ರಂತೆ. ಈ ಮಗು ಯಾವಾಗ ಒಂದೆರಡು ಮಾತಾಡೀತು ಅಂತ. ಕೆಲವು ಸರಿ ತಮಾಷೆಗೋಸ್ಕರ ಆಟ ಆಡಿಸಿದ್ದೂ ಉಂಟು ಈ ಪಾರ್ವತಿ. ಕಾಯ್ದಿರಿ ನೀವೆಲ್ಲ ನನ್ನ ಮಾತನ್ನು ಕೇಳೋದಿಕ್ಕೆ ಅಂಥೇಳಿ. ಹೀಗೆ ಮಂಗಳ ಮುಖಿಯರ ಜೊತೆ ಸಖಿಯರ ಜೊತೆ ಆಕೆ ಅದ್ಭುತವಾಗಿ ಬೆಳೀತಾ ಇದ್ಲು. ಆ ಬೆಳೆಯುವಂಥ ಪುಟ್ಟ ಹುಡುಗಿಗೆ ಮಿಕ್ಕ ಆಟದ ಸಂಗತಿಗಳು ಬೇಡವಾಗಿತ್ತು. ಹಿತವನ್ನು ತರ್ತಾ ಇರಲಿಲ್ಲ ಅದು ಯಾವುದೂ ಕೂಡ. ಅವಳಿಗೆ ಬೇಕಾಗಿದ್ದೇ ಒಂದೇ ಒಂದು ಸಂಗತಿ, ಜೊತೆಯವರು ಯಾರು ಇಲ್ಲ ಅಂಥೇಳಿ ಇದ್ದಾಗ ತಕ್ಷಣವೇ ಗಿರಿಸುತ್ತೆ ಹರನ ಅಂಗ್ರಿಯನ್ನ ಅಂತರಂಗದೊಳ್ ಮುಚ್ಚಿ. ಎಷ್ಟು ಪುಟ್ಟ ಕೂಸದು, ಎಷ್ಟು ಪುಟ್ಟದು, ಯಾರೂ ನೋಡುತ್ತಿಲ್ಲ ಗಮನಿಸುತ್ತಿಲ್ಲವೆಂದಾಗ ಹರನ ಅಂಗ್ರಿಯನ್ನ ಅಂತರಂಗದೊಳ್ ಮುಚ್ಚಿ ಹೊರಗೆ ನೋಳ್ದಲ್. ಯಾರೂ ಈಗ ಮಾತಾಡದೇ ಇದ್ದರೆ ಒಂದಷ್ಟು ಹೊತ್ತು ಆತನ ಜೊತೆಗೆ ಮನಸ್ಸನ್ನು ಅನುಸಂಧಾನಗೊಳಿಸಬಲ್ಲೆನೇನೋ ಅನ್ನುವ ಆಶಯದಲ್ಲಿ ಸುತ್ತಲೂ ಎಲ್ಲರೂ ಇರ್ತಾ ಇದ್ರು. ಮುಂದೆ ಆ ಶೈಶವದಲ್ಲಿಯೇ ವರಭಾಳಾಕ್ಷದ ಮೇಲೊಂದು ಉರುತರವಾದ ನೋಟ ಯಾವಾಗಲೂ ಅವಳ ಕಣ್ಣು ಇರ್ತಾ ಇತ್ತು. ಅವನ ಕಣ್ಣು, ನಿಟಿಲಾಕ್ಷನ ಮೊಗ ಎಲ್ಲವೂ ಪುಟ್ಟ ಗಿರಿಜೆಯ ಕಣ್ಮುಂದೆಯೇ ಬಂದು ಬಂದು ನಿಲ್ತಾ ಇತ್ತು. ಆಗ ಮೇಲಿಂದ ನೋಡಿದ ದೇವತೆಗಳು ಹೇಳ್ತಾರೆ, ನೋಡು ಅಭವವಲ್ಲಭೆಯ. ಇಷ್ಟು ಶೈಶವದಲ್ಲೇ ಆಕೆ ಹಾಗೆ ಕಾಣ್ತಾ ಇದ್ದಾಳೆ. ಈಗ ನಮ್ಮ ಬದುಕು ಸಫಲವಾಯಿತು, ಹೀಗೂ ಲೀಲೆಯನ್ನು ನೋಡಬಲ್ಲದು ಅನ್ನುವುದಿದೆಯಲ್ಲ, ಅದೇ ಆಶ್ಚರ್ಯವಾಯಿತು ಅನ್ನುವ ರೀತಿಯಲ್ಲಿ ಅವಳನ್ನು ಕಾಣ್ತಾ ಇದ್ದರೆ ಮೇಲೆ ನಿಂತು ಅವಳನ್ನು ಅಲಂಕರಿಸ್ತಾ ಇದ್ದಾಳೆ. ಹೇಗೆ ಕಿವಿಗೆ ಮಾಗಾಯನ್ನು ಇಟ್ಟು ಹೊನ್ನೋಲೆಯನ್ನು ಇಟ್ಟು ಆ ಶಿವನನ್ನು ಬಿಡದೆ ಅಪ್ಪುವ ತೋಳುಗಳಿಗೆ ನವರತ್ನದ ತೋಳ ಬಂದಿಯನ್ನು ಹಾಕಿದ್ದಾಳೆ ಆ ಪುಟ್ಟ ಕಂದನಿಗೆ.
ಆ ಲಾವಣ್ಯವನ್ನು ಕಂಡು ಆ ಸುರ ಮಣಿ ಮಯ ಕಟಕವೆಲ್ಲವೂ ಕೂಡ ಅಹೋ ಎಂದು ಹೇಳ್ತಾ ಇದೆ. ಅಗಜೆಯ ಮುಂಗೈಗೆ ಒಂದು ಕಂಕಣವನ್ನು ಕಟ್ಟಿದ್ದರು. ನಿರ್ಮಲವಾದ ಮೂಗುತಿ ಆ ಪುಟ್ಟ ಕಂದನಿಗೆ ಇರಿಸಿದ್ದಳು ಮೇನೆ. ಯಾಕೆಂದರೆ ಒಳಗಿನಿಂದ ಒಂದು ಆತಂಕ, ಯಾವತ್ತು ಹೊರಟು ಬಿಡ್ತಾಳೋ ಇವಳು ಗೊತ್ತಿಲ್ಲ. ಹೆಣ್ಣು ಮಗುವನ್ನು ಕಳಿಸೋದು ತುಂಬ ಕಷ್ಟ ಅಲ್ವಾ? ಅಷ್ಟು ಚೆನ್ನಾಗಿ ಬೆಳೆಸಿ ಅಷ್ಟು ವರ್ಷ ಆಕೆ ಯಾವತ್ತು ಹೊರಡ್ತಾಳೆ ಅಂತ ಗೊತ್ತಿರೋದಿಲ್ಲ. ಆ ಮಗು ಮನೆಯಿಂದ ಹೊರಟು ಬಿಟ್ರೆ ಆ ಖಾಲಿತನವನ್ನು ಹೆಂಗೆ ತುಂಬಿಸ್ಕೊಳ್ಳೋದು? ನಮ್ಮಂಥ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಹೀಗಾದರೆ ಗಿರಿಜೆ ಆಕೆ ಅವಳನ್ನು ಕಳಿಸಿದ ಮೇಲೆ ಅದು ಎಂಥ ಖಾಲಿತನ ಉಳ್ಕೊಂಡ್ಬಿಡುತ್ತೆ ಮನೆಯಲ್ಲಿ. ಎಷ್ಟು ಕಷ್ಟ ಅಲ್ವಾ ಅದನ್ನು ಅನುಭವಿಸುವಂಥದ್ದು. ಅದಕ್ಕೆ ಎಲ್ಲವನ್ನೂ ಇವಳಿಗೆ ಏನೇನು ಸಾಧ್ಯವೋ ಅದು ಎಲ್ಲವನ್ನೂ ಕೂಡ ಮಾಡಿ 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 ಇಟ್ಟಿದ್ದಾಳೆ. ಒಂದು ಪುಟ್ಟ ಏಕಮುಖದ ರುದ್ರಾಕ್ಷಿಯನ್ನು ಕಟ್ಟಿದ್ದಳಂತೆ ಈ ನಮ್ಮ ಮೇನೆ. ಅದು ಹೇಗಿತ್ತು ಅಂತ ಹೇಳಿದರೆ, ಆ ಶಿವನೇ ಬಂದು ಮನಮ್ಮೊಸೆದು ತಾಳಿಗಟ್ಟಿದನೋ ಏನೇ ಮೆರೆದುದು ಕೊರಲೊಳ್ ಏಕಮುಖ ರುದ್ರಾಕ್ಷ ಹಾಗೆ ಕಾಣಿಸ್ತಾ ಇತ್ತು. ಇಂತಹ ಮೇನೆ ಮಗುವಿನ ಜೊತೆಗೆ ಬೆಳೆದಳು. ಆ ಮಾಂಗಾಯಿ, ಗೆಜ್ಜೆಯ ಹುಲಿ ಇವೆಲ್ಲವೂ ಕೂಡ ದಾಟಿತ್ತು. ಆಡುವ ಮಗಳಾದಂತಹ ಈ ಪುಟ್ಟ ಗಿರಿಜೆ ಈಗ ದೊಡ್ಡವಳಾಗಿದ್ದಾಳೆ, ದೊಡ್ಡದಾಗ್ತಾ ಇದ್ದಾಳೆ, ಲಾವಣ್ಯವತಿ ಆಗ್ತಾ ಇದ್ದಾಳೆ. ಆ ಲಾವಣ್ಯದ ಜೊತೆಯಲ್ಲಿ ಶಿವಜ್ಞಾನವೂ ಕೂಡ ಅದೇ ಮಾದರಿಯಲ್ಲಿ ಬೆಳೀತಾ ಇದೆ. ಒಂದು ದಿನ ನಾರದರು ಬರ್ತಾರೆ ಆಸ್ಥಾನಕ್ಕೆ. ಬಂದ ನಾರದರು ಗಿರಿಜೆಯನ್ನು ಕಾಣ್ತಾರೆ. ಅಲ್ಲಿಯವರೆಗೆ ಮಗಳು ಅಂತಲೇ ಇವರಿಗೆಲ್ಲರಿಗೂ ಭಾವ ಪೂರ್ತಿಯಾಗಿ ಬಲಿತು ಬಿಡ್ತು. ಅದೊಂದು ಮೋಹ ವ್ಯಾಪಿಸಿ ಬಿಡುತ್ತೆ. ಬಂದವಳನ್ನು ನೋಡಿ ಅಂದುಕೊಳ್ತಾರೆ, ಉಮಾ ಕಾತ್ಯಾಯನಿ. ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಭಗವಂತ ಸುತೆ ಗಿರಿಜೆ ಕೌಮಾರಿ. ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಭಗವಂತ ಸುತೆ ಗಿರಿಜೆ ಕೌಮಾರಿ.
ಆಕೆಯ ಬರವನ್ನು ಸ್ವಾಗತಿಸ್ತಾ ಇದ್ದಾರೆ. ಬಂದ ಗಿರಿಜೆ ಬಂದದ್ದು ಹೇಗೆ? ತಾರೆಗಳ ನಡುವಣ ತಾರಾಪತಿಯ ಕಳೆಯಂತೆ, ಲತೆಗಳ ನಡುವಣ ಕಲ್ಪಲತೆಯಂತೆ, ರತ್ನಗಳ ನಡುವಣ ಚಿಂತಾರತ್ನದಂತೆ, ಧೇನುಗಳ ನಡುವಣ ಕಾಮಧೇನುವಿನಂತೆ, ರುದ್ರಾಕ್ಷಗಳ ನಡುವಣ ಏಕಮುಖ ರುದ್ರಾಕ್ಷಿಯಂತೆ, ಸಕಲ ಸ್ತ್ರೀಯರ ನಡುವೆ ಗಿರಿರಾಜ ತನೂಜೆಯೇ ವಿರಾಜಿಸುತ್ತಿದ್ದಳು. ನಾರದರಿಗೆ ಅನ್ನಿಸ್ತು, ಅವಳು ಬರಬೇಕಾದ್ರೆ ಹೇಗಿದ್ದಳವಳು? ಹೊಳೆಯುತ್ತಿರುವ ನಕ್ಷತ್ರಗಳ ಮಧ್ಯೆ ಇರುವ ಚಂದ್ರಮನ ಮಾದರಿಯಲ್ಲಿ ಇದ್ದಳು. ಲತೆಗಳ ಮಧ್ಯದಲ್ಲಿರುವ ಕಲ್ಪಲತೆಯ ಹಾಗೆ, ರತ್ನಗಳ ಮಧ್ಯದಲ್ಲಿದ್ದ ಚಿಂತಾರತ್ನದಂತೆ, ಆಕಳುಗಳ ಮಧ್ಯೆ ಇದ್ದ ಕಾಮಧೇನುವಿನಂತೆ, ಎಲ್ಲ ಮುಖಗಳ ರುದ್ರಾಕ್ಷಿಗಳ ಮಧ್ಯವಿರುವ ಏಕಮುಖ ರುದ್ರಾಕ್ಷಿಯಂತೆ ಆಕೆ ನಿಂತಿದ್ದಳು. ಅದನ್ನು ನೋಡಿ ಕಂಡು ಪ್ರಣಾಮಂ ಬೆರಸು, ದೀರ್ಘವಾದ ಸಾಷ್ಟಾಂಗವನ್ನು ಮಾಡಿಬಿಡ್ತಾರೆ ನಾರದರು. ಅದನ್ನು ಕಂಡು ಗಿರಿರಾಜನಿಗೆ ಭಯವಾಗಿಬಿಡುತ್ತೆ. ಯಾಕೆ ಅಂತ ಹೇಳಿ, ಆದರೆ ಗಿರಿಜೆ ಅಲ್ಲೇ ಕೂತು ನೋಡ್ತಾ ಇದ್ದಾಳೆ. ನಾರದರು ಕೈ ಮುಗಿದು ಹೇಳುತ್ತಿದ್ದಾರೆ, ಅಮ್ಮ ಶ್ರೀನಿಧಿ ಶಾಂಕರಿ ಶೈವಜ್ಞಾನಿ ಸದಾವರದೆ ಭುವನ ಭರಿತೆ ಭವಾನಿ ಮಾನಿನಿ ಮಾತೆ ಮಹೇಶ ಧ್ಯಾನಿ ಮಹಾದಾನಿ ನೀನೆ ಶರಣು ಶರಣು ಶರಣೆನ್ನುತ್ತಿದ್ದರು. ಹಿಮವಂತನಿಗೆ ಇಷ್ಟೆಲ್ಲ, ಇದು ಚಿಕ್ಕ ಮಗು, ಇಷ್ಟೆಲ್ಲ ಪ್ರಾರ್ಥನೆಯನ್ನು ನೀವು ಯಾಕೆ ಸಲ್ಲಿಸ್ತಾ ಇದ್ದೀರಿ ಅಂತ ಹೇಳಿದಾಗ ನಾರದರು ಹೇಳ್ತಾರೆ, ಗೊತ್ತಿಲ್ಲ ಯಾವ ಪುಣ್ಯವಿತ್ತೋ ನಿಮಗೆ, ನಿಮ್ಮ ಉದರದಲ್ಲಿ ಈ ಬಾಲೆ ಪುತ್ರ ಎಂಬ ರೀತಿಯಲ್ಲಿ ಬಂದಳೆ ಹೊರತು ದೈಹಿಕವಾಗಿ ಎಲ್ಲರೂ ಪುತ್ರಿಯರನ್ನು ಬರಮಾಡಿಕೊಳ್ಳುವ ಹಾಗೆ ಇವಳು ಪುತ್ರಿ ಎಂಬ ಅವಿಚಾರ ಬೇಡ ನಿಮಗೆ. ಇವಳು ನನ್ನ ಮಗಳೇ, ಇವಳು ನನ್ನವಳೇ, ನಾನೇ ಇವಳಿಗೆ ಎಲ್ಲವನ್ನು ಮಾಡ್ತೀನಿ ಅನ್ನುವಂಥ ಅವಿಚಾರವನ್ನು ನೀವು ಮಾಡಬಾರದು, ಮಾಡಕೂಡದು. ನೀವೇ ಜನನೀ ಜನಕರಲ್ಲ, ಸಾಧ್ಯವೇ ಇಲ್ಲ. ಇವಳಿಗೆ ನೀವು ಹೇಗೆ ತಂದೆ ತಾಯಿಗಳಾಗ್ತೀರಾ? ಲೋಕದ ಕಣ್ಣಿಗೆ ಹಾಗೆ ಕಾಣ್ತಿದ್ದೀರಾ. ಅದು ಅಷ್ಟೇ ಅಲ್ಲ, ನೀನೇ ತಪಸ್ವಿನಿ. ನಿನ್ನ ತಪಸ್ಸಿಗೆ ಮೆಚ್ಚಿ ಮಹಾದೇವಿ ಕರುಣದಿಂದ ನಿನ್ನ ಉದರ ಸ್ಥಾನದಳು ಜನಿಸಿದ್ದಾಳೆ. ಶಿವನ ಸುಧೆ, ಶಿವನ ಜೀವಂ, ಶಿವನ ಆನಂದ, ಸದಾಶಿವನ ಘನ ಪುಣ್ಯನಿಧಿ, ಶಿವನ ಸುಖ, ಶಿವನ ಮುಖ, ಶಿವನ ಆನೆಯು ಇವಳೇ ಈ ಗಿರಿಜೆ. ಅವಳು ಬಂದಿದ್ದಾಳೆ. ಯಾತಕ್ಕೆ ಬಂದಳು? ಹಿಂದಿನ ಕಥೆ ಏನು ಅಂದರೆ, ದಕ್ಷನ ಶಿವನಿಂದೆನೆಗೆ ಈ ಮಹಾದೇವಿ ಸೆಳೆದು ನಿಜ ಯೋಗಾಗ್ನಿಯಿಂದ ದೇಹವನ್ನು ಬಿಟ್ಟಿದ್ಲು. ಈಗ ನಿನಗೆ ಕರುಣೆಯನ್ನು ತೋರಿಸುವ ಕಾರಣದಿಂದ ಅವಳು ಬಂದಿದ್ದಾಳೆ. ಅದು ಕಾರಣ ಮಾತ್ರ ನಿಮಗೆ ಈಕೆ ಪುತ್ರಿಯೇ ಹೊರತು ಇವಳೇ ನಿಮ್ಮ ಪುತ್ರಿಯಲ್ಲ. ಈಕೆ ಬಂದದ್ದೇ ಗಿರೀಶನ ಅರ್ಧಾಂಗಿಯಾಗುವುದಕ್ಕೆ. ಆದ್ದರಿಂದ ನಿಮ್ಮ ಕಾರ್ಯ ಇಲ್ಲಿಯವರೆಗೆ ಮಾತ್ರವೇ ಇದ್ದದ್ದು. ಅವಳನ್ನು ಭೂಮಿಗೆ ಕರೆತರುವುದು, ಕರೆತಂದ ಆಕೆಯನ್ನು ಒಂದಷ್ಟು ಹಂತದವರೆಗೆ ಬೆಳೆಯಿಸುವುದು, ಇಷ್ಟೇ. ಇಲ್ಲಿಂದ ಮುಂದಕ್ಕೆ ಈಕೆಗೆ ವರನ್ ಈಶ್ವರನ್ ಬಿಟ್ಟರೆ ಇನ್ನಾರೂ ಇಲ್ಲ. ಮುದದಿಂದ ಶಿವನಲ್ಲಿಗೆ ನೀವು ಈಕೆಯನ್ನ ಕಳುಪುವುದು ಉಚಿತ, ಕಳಿಸಲೇಬೇಕು. ಯಾಕೆ ಅಂದರೆ ಕಳಿಸದೇ ಇದ್ದಲ್ಲಿ ತಾನೇ ಹೊರಡುತ್ತಾಳೆ ಈಕೆ. ಆದ್ದರಿಂದ ಕ್ಷೇಮ ಯಾವುದು? ಅವಳ ದಾರಿಗೆ ಅಡ್ಡವಾಗಿ ಯಾರೂ ಬರಲಾರರು ಜಗತ್ತಿನಲ್ಲಿ. ಹಾಗಾಗಿ ನೀವು ಕಳುಹಿಸಬೇಕು ಅಂತ ಹೇಳಿ ಮುನಿ ಹಿತೋಪದೇಶವನ್ನು ತಂದೆ ತಾಯಿಗೆ ಮಾಡಿದರು. ಗಿರಿಜೆ ನೋಡ್ತಾಳೆ ನಾರದರನ್ನ, ನನಗೇನು ಇಲ್ವಾ ಅಂತ. ನಾರದರು, ಅಮ್ಮ ಭವಾನಿ, ನಿನಗೂ ನಾನು ಏನಾದರೂ ಹೇಳೋಕ್ಕೆ ಸಾಧ್ಯವಾ ಅಂದಾಗ, ಏನೂ ತೊಂದರೆ ಇಲ್ಲ. ಯಾಕೆಂದರೆ
ಅವರು ಅಂತಾರೆ, ಈ ಗಿರಿಜಯ ನವಯೌವನಂ, ಈ ಗಿರಿಜಯ ರೂಪ ವಿಭವಂ, ಈ ಗಿರಿಜಯ ಸೌಖ್ಯ, ಈ ಗಿರಿಜಯ ನಿಜ ರಾಗಂ ಶಂಕರನ ಚಿತ್ತಮಂ ಚಿಗುರಿಸದೆ. ಅವನು ಎಂಥದೇ ಯೋಗಿಯಾಗಿದ್ರು ಈಕೆ ಇರುವ ರೀತಿ ಇದೆಯಲ್ಲ ಅದು ದೊಡ್ಡದು ಅಂದಾಗ ಈ ಗಿರಿಜೆ ತಮಾಷೆ ಮಾಡ್ತಾಳೆ ನಾರದರಿಗೆ. ಪರವಾಗಿಲ್ಲ, ನನಗೂ ಒಂದು ಸಣ್ಣದನ್ನು ಏನಾದರೂ ನೀವು ಹೇಳಬಹುದು. ಅವರಿಗೆ ಹೇಗೆ ಪುತ್ರಿ ಭಾವವನ್ನು ಬಿಡಿ ಅಂತ ಹೇಳಿದ್ದೀರೋ ನನಗೂ ಒಂದು ಸಣ್ಣದನ್ನು ಹೇಳಿ ಸಾಕು ಅಷ್ಟೇ ಅಂದಾಗ, ಅಮ್ಮ ನೀನೇ ಅವರಿಗೋಸ್ಕರ ಬಂದಿರುವಂಥವಳು, ಶಂಕರನನ್ನ ಕುರಿತು ನೀನು ಧ್ಯಾನಿಸು ಅಷ್ಟೇ, ಇಷ್ಟನ್ನು ಬಿಟ್ಟರೆ ದೊಡ್ಡದಾಗಿ ಏನನ್ನೂ ನಿನಗೆ ಹೇಳುವ ಶಕ್ತಿ ನನಗಿಲ್ಲ ಅಂಥೇಳಿ ನಾರದರು ಹೇಳಿದಾಗ ಕೃತಾರ್ಥಳಾದೆ. ಯಾಕೆಂದರೆ ಇದು ಭುವಿಯ ನಾಟಕದ ಪಾತ್ರಧಾರಿಗಳಾದ ಮೇಲೆ ಅದರ ಕರ್ತವ್ಯವನ್ನು ಲೋಪವಿಲ್ಲದೆ ನಡೆಸಬೇಕು. ಹಾಗಾಗಿ ನಾನು ನಿಮ್ಮ ಮಾತನ್ನು ನಡೆಸುತ್ತೇನೆ ಅಂತ ಹೇಳಿದಾಗ ನಾರದರು ಹೇಳಿದರು, ಇದಕ್ಕಿಂತ ಸೌಭಾಗ್ಯ ನನಗೆ ಬೇರೆ ಏನೂ ಇಲ್ಲ ಅಂದಾಗ ಭವಾನಿ ಶಿವನನ್ನ ಅಲ್ಲಿಯೇ ನಿಂತು ಪ್ರಾರ್ಥಿಸಿದಳು. ಶಿವ ಶಿವ ಭವ ಭವ ಶರಣಂ ಮಮ. ಶಿವ ಶಿವ ಭವ ಭವ ಶರಣಂ ಮಮ ಭವತು ಸದಾ ತವ ಸ್ಮರಣಂ. ಶಿವ ಶಿವ ಭವ ಭವ ಶರಣಂ ಮಮ ಭವತು ಸದಾ ತವ ಸ್ಮರಣಂ.
ಅರ್ಥವಾಯಿತು. ಆದರೆ ಮೇನಾದೇವಿ ಹಿಮವಂತಂಗೆ ಹೇಳ್ತಾಳೆ, ನಾರದರು ಹೇಳಿ ಏನೋ ಹೋದರು, ಆದರೆ ಇಂತಹ ಚೆಲುವೆಯಾದ ಮಗಳನ್ನು ಶಿವನಿಗೆ ಹೇಗೆ ಮದುವೆ ಮಾಡಿಕೊಡೋದು? ಅವನು ಎಲ್ಲೋ ಇದ್ದಾನೆ. ಈ ಮಗು ಇಷ್ಟು ಕೋಮಲೆ, ಇಷ್ಟು ಸುಂದರಿ, ಮತ್ತು ಈಕೆ ರಾಜಕುಮಾರಿ. ಈ ಮಗುವು ಕೂಡ ನಾರದ ಮಹರ್ಷಿಗಳು ಹೇಳಿದ್ರು ಅನ್ನುವ ಕಾರಣಕ್ಕೆ ಆಯಿತು ಅಂತ ಶಿವನನ್ನೇನೋ ಇವಳು ಪ್ರಾರ್ಥನೆನೇನೋ ಮಾಡ್ತಿದ್ದಾಳೆ. ಆದರೆ ಶಿವನ ಜೊತೆಗೆ ಇವಳನ್ನ ಮದುವೆ ಮಾಡಿಸೋರು ಯಾರು? ಶಿವನ ಎದುರಿಗೆ ಹೋಗಿ ನಿಂತ್ಕೊಂಡು ಕನ್ಯೆಯನ್ನು ಕೊಡ್ತೀನಿ ಅಂಥೇಳಿ ಹೇಳೋದು ಹೇಗೆ? ಮತ್ತು ನನಗೊಂದು ಸಣ್ಣ ಆಸೆ ಇರುತ್ತಲ್ವ, ಇಷ್ಟು ಚೆನ್ನಾಗಿ ಬೆಳೆಸಿದ ಸರ್ವ ಗುಣಲಕ್ಷಣೆಯಾದ ಮಗಳನ್ನು ಅತ್ಯಂತ ಸುಂದರನಾದಂತಹ ವರನಿಗೆ ಕೊಡಬೇಕು, ಅವನಿಗೆ ಶುಭ ಲಕ್ಷಣಗಳೂ ಕೂಡ ಇರಬೇಕು. ನಮ್ಮ ಶಿವ ಹೇಗಿದ್ದಾನೆ? ಸುಂದರ ಹೌದು ಅಲ್ವೋವ, ಬಣ್ಣ ಸ್ವಲ್ಪ ಕಡಿಮೆ ಹೋಗ್ತು, ಅದೇನು ಗೊತ್ತಾಗಲ್ಲ ಅಷ್ಟು. ಆಮೇಲೆ ಚಂದವಾಗಿ ಏನಾದರೂ ಅಲಂಕಾರ ಮಾಡಿದ್ದಾನಂದರೆ ಅವನ ಮುಖದಲ್ಲಿ ಕಾಣುವುದೇ ಭಸ್ಮ ಮಾತ್ರ, ಅದು ಬಿಟ್ಟು ಇನ್ನೇನೂ ಕಾಣೋದಿಲ್ಲ. ಇನ್ನು ಹೋಗಲಿ, ಆಭರಣಗಳಿಂದಲೇನಾದರೂ ಅವನು ಚಂದವಾಗಿದ್ದಾನಂದರೆ ಅವನ ಆಭರಣಗಳನ್ನು ಯಾರೂ ಮುಟ್ಟಕ್ಕೆ ಆಗೋದಿಲ್ಲ. ಬುಸ್ ಅಂತ ಹೇಳಿ ಎಡೆಯತ್ತಂತೆ. ಒಂದು ದೊಡ್ಡ ಹಾವು, ಇನ್ನೊಂದು ಚಿಕ್ಕ ಹಾವು, ಇನ್ನೊಂದು ಅದರ ಮಧ್ಯದ ಗಾತ್ರದ ಹಾವು, ಅಷ್ಟೇ ಬಿಟ್ಟರೆ ಇನ್ನೇನೂ ಎಲ್ಲ ಆಕಾರಕ್ಕೆ ತಕ್ಕಂತೆ. ಕಿವಿಗೆ ಪುಟ್ಟದು ಬೇಕು, ಪುಟಾಣಿ ಹಾವಿನ ಮರಿ ಇರುತ್ತೆ. ಕೊರಳಿಗೆ ಒಂಚೂರು ಉದ್ದದ ಹಾರ ಬೇಕು ಅಂತಂದರೆ ಸ್ವಲ್ಪ ದೊಡ್ಡ ಹಾವಿರುತ್ತೆ. ತೋಳು ಬಂದಿಗೆ ಅದರ ಮುಂದಿನ ಗಾತ್ರ. ಈ ಆಭರಣ ನೆಚ್ಕೊಂಡು ಈ ಹುಡುಗಿ ಅವನನ್ನು ಹೀಗೊಂದು ಆಲಿಂಗನ ಮಾಡಬೇಕಂದ್ರೆ ಹೇಗೆ ಮಾಡ್ತಾಳೆ ಅವಳು? ನಿನಗೆ ಅರ್ಥ ಆಗ್ತಿಲ್ವಾ ಅಂತ ಕೂರಿಸಿ ಬೈತಾ ಇದ್ದಾಳೆ ಗಿರಿರಾಜನ. ಆಮೇಲೆ ಈ ಮಗು ಅವನ ಹತ್ರ ಹೋದ್ಲು ಅಂದರೆ ಸುತ್ತಕ್ಕೂ ಏನು ಕಪಾಲಗಳು, ಭಯ ಆಗೋದಿಲ್ವಾ? ಇದನ್ನು 16 ಷೋಡಶಿ ಇವಳು. ಆ ರುಂಡಮಾಲೆಯನ್ನೆಲ್ಲ ನೋಡಿ ಅವನನ್ನು ಅಪ್ಪುವ ಹೇಗೆ ಇದೆಲ್ಲ ಸಾಧ್ಯ? ಬರೋಣ, ಎಲ್ಲಿ ಕರ್ಕೊಂಡು ಹೋಗ್ತಾನೆ ಇವನು? ರಥನೇ ಇಲ್ಲ ಆತಂಗೆ, ಅವ ಸುತ್ತುವುದೇ ಕಾಲ್ನಡಿಗೆಯಲ್ಲಿ. ಇಲ್ಲ ಅಂತಂದರೆ ಒಂದು ಎತ್ತಿದೆ ಅವನ ಹತ್ರ, ಅದರ ಹಿಂದೆ ಈ ಹೆಣ್ಣು ಮಗು ಕೂತ್ಕೊಳ್ಳೋದು ಯಾಕೆ? ಆ ವೃಷಭ ಅಂತ ನೀನೇನೋ ತುಂಬ ದೊಡ್ಡದಾಗಿ ಹೇಳ್ತಾ ಇದೆಯಲ್ಲ, ಅದರ ಮೇಲೆ ಈ ಹುಡುಗಿಯನ್ನು ಎತ್ತಿ ಕೂರಿಸಿ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅವನು? ಮನೆ ಅನ್ನುವುದೇ ಇಲ್ಲ, ಸ್ಮಶಾನ, ಪಿತೃವನದಲ್ಲಿ ಇರುವಂಥವನಲ್ಲ ಈ ಈಶ್ವರ. ಆ ಸ್ಮಶಾನದಲ್ಲಿ ಈ ಮಗು ಹೋಗಿ ಸಂಸಾರ ಮಾಡೋದಿದೆಯಲ್ಲ, ಸ್ಮಶಾನದೊಳಗೆ ಅಡಿಗೆ, ಸ್ಮಶಾನದೊಳಗೆ ಶಯನ, ಸ್ಮಶಾನದಲ್ಲಿ ಅವರ ಲೀಲೆ, ಸ್ಮಶಾನದಲ್ಲಿ ಏಕಾಂತ. ಹೀಗೂ ಬದುಕಬಹುದ ಯಾರಾದರೂ? ನಾರದರು ಪಾಪ ದೊಡ್ಡವರು, ಅವ್ರು ಹೇಳಿದ್ದಾರೆ, ಸಂತೋಷ, ಅದ್ರ ಬಗ್ಗೆ ನಮಗೆ ತಕರಾರಿಲ್ಲ. ಆದರೆ ಹೇಳಿದ್ದನ್ನೆಲ್ಲ ಏನು ನಾವು ಪಾಲಿಸಬೇಕಾಗಿಲ್ಲ ಅಲ್ವಾ? ಆದ್ದರಿಂದ ಈ ಈಶ್ವರನ್ನೆಲ್ಲ ಬಿಟ್ಟು ಬಿಡೋಣ. ಬಿಟ್ಟು ತುಂಬ ಚೆನ್ನಾಗಿರುವ ಸೊಗಸಾದ ಒಬ್ಬ ವರನಿಗೆ ನಮ್ಮ ಮಗುವನ್ನು ಕೊಟ್ಟು ಮದುವೆ ಮಾಡೋಣ. ಆದ್ದರಿಂದ ಅದನ್ನು ಅರ್ಥ ಮಾಡಿಕೊ ಅಂತ ಹೇಳಿ ಬುದ್ಧಿ ಹೇಳ್ತಾಳೆ. ಹಿಮವಂತಜ್ಞ ಮತ್ತೆ ಹೇಳ್ತಾನೆ, ಎಲ್ಲ ಸರಿ, ಹಾಗಿದ್ರೆ ಇವಳೇ ಹುಟ್ಟಬೇಕು ಅಂತ ತಪಸ್ಸು ಯಾಕೆ ಮಾಡಿದೆ ನೀನು? ಮಹಾಕಾಳಿಯನ್ನು ಹೊಟ್ಟೆ ಒಳಗೆ ಇಟ್ಕೊಂಡು ಬಿಟ್ಟು ಅವಳನ್ನು ಎಲ್ಲಿ ಕಳಿಸ್ಬೇಕು ಅಲ್ಲಿಗೆ ಕಳುಹಿಸದೆ ಈಗ ನಾನು ಎಲ್ಲೂ ಕಳಿಸೋದಿಲ್ಲ ಅವಳನ್ನು ಅಂತ ಕೂತಿದ್ದೀಯಲ್ಲ ತಾಯೇ, ಇವಳು ಯಾರು ಅಂತ ಮರ್ತೋಯ್ತಾ ನಿನಗೆ? ಅಕಸ್ಮಾತ್ ಈಕೆಯೇ ಮಹಾಕಾಳಿಯ ರೂಪದಲ್ಲಿ ನಿಂತು ನನಗೆ ಮಹಾಕಾಲನೇ ಬೇಕು ಅಂತ ಕೇಳಿದ್ರೆ ಆವಾಗ ಕಾಳಿಯನ್ನೆಲ್ಲಿಂದ ತಡೆಯೋದು? ಈಶ್ವರನ್ ನೋಡ್ಕೊಳ್ಳೋಣ ಆಮೇಲೆ. ಇವಳೇ ಕಾಳಿಯಾಗಿ ನಿಂತರೆ ನಮಗೆ ತಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾರದರು ಹೇಳಿದ ಮಾದರಿಯಲ್ಲಿ ನಾವು ಇದನ್ನು ಮುಂದುವರಿಯಲೇಬೇಕು, ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ ಅಂದಾಗ ಮೇನೆ ಮಗಳ ಹತ್ರ ಹೋದ. ಈ ಗಂಡಸು ಸರಿ ಇರೋದಿಲ್ಲ, ಯಾವಾಗಲೂ ಅವನಿಗೆ ಅರ್ಥ ಆಗೋದಿಲ್ಲ. ಜಗತ್ತಿನ ಸೂಕ್ಷ್ಮಗಳು ಯಾವುವೂ ಕೂಡ ಈ ಗಂಡಸರಿಗೆ ಅರ್ಥ ಆಗೋದಿಲ್ಲ. ಅದನ್ನು ಬಿಟ್ಟು ಬಾಮ್ಮ ಅಂಥೇಳಿ ಪಾರ್ವತಿಯನ್ನು ಕರೀತಾಳೆ.
ಪಾರ್ವತಿಯನ್ನು ಕರೆದು ಹೇಳಿದ್ಲು, ನಾರದರು ಹೇಳಿದ್ರು ಅಂಥೇಳಿ ಸ್ತುತಿ ಮಾಡಿ ಆಯಿತು. ನೀನು ಶಿವನನ್ನು ಪ್ರಾರ್ಥಿಸಿದ್ದೀಯಾ, ಒಂದು ಕೆಲಸ ಮಾಡು ಮಗಳೇ, ಶಿವನೇ ಗಂಡನಾಗಬೇಕು ಅಂತ ಕೇಳಬೇಡ, ಶಿವನ ಮಾದರಿಯಲ್ಲಿ ಶಕ್ತಿವಂತನಾದ ಗಂಡನಾದರೆ ಆದೀತು ಅಂತ ಪ್ರಾರ್ಥನೆ ಮಾಡು ಸಾಕು. ಶಿವನ ಸಹವಾಸ ಬೇಡ. ಅವನೇನಿದ್ರು ಮಂತ್ರ ಹೇಳಿ ಪೂಜೆ ಮಾಡೋದಕ್ಕೆ ಸರಿಯೇ ಹೊರತು ಪಕ್ಕದಲ್ಲಿ ಇರಿಸ್ಕೊಂಡು ಓಡಾಡೋಕ್ಕಾಗೋದಿಲ್ಲ ಈಶ್ವರನ್ನ. ಅವಳಿಗೆಲ್ಲ ನಮಗೂ ಇರಿಸ್ಕೊಳ್ಳೋಕ್ಕಾಗೋದಿಲ್ಲ, ಕಷ್ಟ ಅವನನ್ನು ಧರಿಸ್ಕೊಳ್ಳುವಂಥದ್ದು. ಹಾಗಾಗಿ ಹಾಗೆ ಪ್ರಾರ್ಥನೆಯನ್ನು ಸಲ್ಲಿಸು ಅಂತ ಹೇಳಿದಾಗ ಪಾರ್ವತಿ ಹೇಳ್ತಾಳೆ, ಅಮ್ಮ ನಿನ್ನ ತೊಳಲಾಟ ನಂಗೆ ಅರ್ಥ ಆಗ್ತಾ ಇದೆ, ಆದರೆ ನಾನು ಬರಬೇಕಾದರೆ ಷರತ್ತುಬದ್ಧಳಾಗಿ ಬಂದವಳು, ಸುಮ್ಮನೆ ಬರೋಕ್ಕಾಗೋದಿಲ್ಲ ಅಲ್ವಾ. ನಿನಗೆ ನಾನು ಹುಟ್ಟಬೇಕಾದರೆ ಗೊತ್ತಿತ್ತು ನಾನು ಪರಶಿವನ ಭಾರ್ಯೆಯಾಗುವವಳು ಅಂತ ಹೇಳಿ. ಹಾಗಾಗಿ ನನಗೆ ಇವತ್ತು ಬೆಳಗಿನ ಜಾವದಲ್ಲೂ ಒಂದು ಕನಸು ಬಿದ್ದಿತ್ತು. ಅಲ್ಲಿ ನಾನು ಎಂಥವಳಾಗಿದ್ದೆ ಅನ್ನುವುದನ್ನು ಒಬ್ಬ ವಿಪ್ರ ಬಂದು ನನಗೆ ಉಪದೇಶವನ್ನು ಕೊಟ್ಟಿದ್ದಾನೆ. ತಪಸ್ಸು ಮಾಡು ಅನ್ನುವಂಥ ಆದೇಶವನ್ನು ಕೂಡ ಅವನು ಕೊಟ್ಟಿದ್ದಾನೆ. ಹಾಗಾಗಿ ನಾನು ಅದನ್ನೇ ಪಾಲಿಸ್ತೇನೆ ಅಂದಾಗ ಮೇನ ಕೇಳ್ತಾಳೆ, ನನ್ನ ಪ್ರೀತಿಗೆ ನನ್ನ ವಾತ್ಸಲ್ಯಕ್ಕೆ ಬೆಲೆ ಎಲ್ಲಿ ತಾಯಿ ಅಂತ ಹೇಳಿದ್ಲು. ನಿನ್ನ ಮಗಳೇ ನಾನು ಅನ್ನುವುದು ಈ ಜಗತ್ತಿನಲ್ಲಿ ಸೂರ್ಯ ಚಂದ್ರರು ಇರುವವರೆಗೂ ಕೂಡ ಅದೇ ಮಾತನ್ನು ಹೇಳ್ತಾರೆ. ನಿನ್ನ ಉದರದಿಂದಲೇ ನಾನು ಭುವಿಗೆ ಬಂದೆ ಅನ್ನುವುದನ್ನು ಈ ಜಗತ್ತು ನೆನಪಿಸಿಕೊಳ್ಳುತ್ತೆ. ಇದಷ್ಟೇ ನಾನು ನಿನಗೆ ಕೊಡಬಹುದಾಗ್ತದೆ. ಮತ್ತೆ ಇಲ್ಲಿಯವರೆಗೆ ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ನೀನೇನು ಸೌಖ್ಯವನ್ನು ಪಡ್ಕೊಂಡಿಯಲ್ಲಮ್ಮ, ಅದೊಂದೇ ನಾನು ನಿನಗೆ ಕೊಡಬಹುದಾದ್ದು. ನಾನು ಭೂಮಿಗೆ ಬಂದಿರುವುದೇ ಕರ್ತವ್ಯವನ್ನು ನಿರ್ವಹಿಸುವುದಕ್ಕೆ, ಮತ್ತೆ ಪರಶಿವ ಯೋಗ ಮುದ್ರೆಯಿಂದ ಹೊರಬರಬೇಕು. ಅವನು ಮತ್ತೆ ಸಂಸಾರಿಯೂ ಆಗಬೇಕು. ಅದಾದರೆ ಲೋಕ ಕಲ್ಯಾಣವಾಗುವುದು. ಆ ಗಿರಿಜೆಯ ಕಲ್ಯಾಣವನ್ನು ನಾನೇ ಮಾಡಿಕೊಳ್ಳಲೋಸುಗ ನಾನು ಇಲ್ಲಿಗೆ ಬಂದಿದ್ದೇನೆ. ಅದಕ್ಕಾಗಿ ನಿಮ್ಮ ಮನೆಯನ್ನು ಆಯ್ಕೆ ಮಾಡಿಕೊಂಡೆ. ನಾನು ಬಿಟ್ಟರೆ ನಾನು ಇಲ್ಲಿ ಶಾಶ್ವತವಾಗಿ ಇರುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಬಹು ನಿಧಾನವಾಗಿ ತಾಯಿಗೆ ತಿಳಿ ಹೇಳ್ತಾಳೆ. ಒಬ್ಬ ತಾಯಿ ಇನ್ನೊಬ್ಬ ತಾಯಿಯನ್ನು ಭೇಟಿ ಮಾಡಿದ ಪ್ರಸಂಗ ಇದು. ಒಬ್ಬ ತಾಯಿ ಸಾಮಾನ್ಯ ತಾಯಿಯಾದರೆ ಜಗತ್ತಿನ ತಾಯಿ ಕೂತು ಮಗಳಾಗಿ ಆ ತಾಯಿಗೆ ಬುದ್ಧಿ ಹೇಳುವಂಥ ಈ ಕಥೆ ಇದೆಯಲ್ಲ, ಅತ್ಯಂತ ಪಾವನವಾದದ್ದು. ಎಷ್ಟು ಪಾವನ ಅಲ್ವಾ. ಆದಿಶಕ್ತಿ ಕೂತು ಮಗಳ ಜಾಗದಲ್ಲಿ ಬೇಸರ ಮಾಡಿಕೊಳ್ಬೇಡವೇ ಅಂತ ಹೇಳಿ ಕಣ್ಣ ನೀರನ್ನು ಒರೆಸೋದಿದೆಯಲ್ಲ, ಮೇನಗಿಂತ ಭಾಗ್ಯವಂತರು ಯಾರು ಹೇಳಿ. ಅಂತಹ ಒಂದು ಪ್ರಸಂಗಕ್ಕೆ ನಾವೆಲ್ಲರೂ ಇಂದು ಸಾಕ್ಷಿಯಾಗಿದ್ದೇವೆ. ಪಾರ್ವತಿಯ ಈ ಜನನವೇ ಜಗತ್ತಿನ ಕಲ್ಯಾಣಕ್ಕಾಗಿ, ಅದು ಗಿರಿಜೆಯ ಕಲ್ಯಾಣದ ಮೂಲಕ ಆಗುವಂಥದ್ದು. ಹಾಗಾಗಿ ನಮ್ಮ ಬದುಕಿನ ಸಣ್ಣ ಸಣ್ಣ ಸಂಗತಿಗಳೂ ಕೂಡ ಇಂತಹ ಪ್ರಾರ್ಥನೆಯ ಜೊತೆಗೇ ಆಗಬೇಕು ಅನ್ನುವುದು ಶಿವಪುರಾಣ ನಮಗೆ ಕೊಡುವ ದೀಕ್ಷೆ. ನಮ್ಮ ಸಂತಾನ ಸತ್ಸಂತಾನವಾಗಲಿ, ಸಮಾಜವನ್ನು ಸಂಸ್ಕಾರಗಳನ್ನು ಉಳಿಸಿ ರಾಷ್ಟ್ರವನ್ನು ಬೆಳಗುವಂತಹ ಸಂತಾನಗಳಾಗಬೇಕು ಅನ್ನುವ ಪ್ರಾರ್ಥನೆಯನ್ನು ಎಲ್ಲರೂ ಕೂಡ ಸಲ್ಲಿಸಬೇಕು. ತಂದೆ ತಾಯಿಗಳು ಮಾತ್ರ ಸಲ್ಲಿಸಿದ್ರೆ ಸಾಕಾಗೋದಿಲ್ಲ. ಇಡೀ ಯುವ ಪೀಳಿಗೆ ಆ ದಿಕ್ಕಿನಲ್ಲಿ ಬದುಕಲಿ ಅನ್ನುವಂತಹ ಆಶಯವನ್ನು, ಸಂಕಲ್ಪವನ್ನು ಪ್ರತಿನಿತ್ಯ ಮಾಡಿದರೆ ಮಾತ್ರ ಈ ಭೂಮಿ ಸುರಕ್ಷಿತವಾಗಿರುತ್ತೆ. ಅಂತಹ ಸುರಕ್ಷಿತವಾಗಬೇಕಾದ ಪ್ರಾರ್ಥನೆಯನ್ನು ನಾವೆಲ್ಲರೂ ಒಟ್ಟಾಗಿ ಜಗದ ತಂದೆ ತಾಯಿಗಳಿಗೆ ಸಲ್ಲಿಸಿದ್ರೆ ಈ ಭೂಮಿ ಸದಾ ಸಸ್ಯ ಶ್ಯಾಮಲೆಯಾಗಿರ್ತಾಳೆ, ಮಂಗಳಕರಳಾಗಿರ್ತಾಳೆ. ನಾವೂ ಕೂಡ ಮಂಗಳದ ಬೆಳಗಿನಲ್ಲಿ ಜೊತೆಯಾಗಿ ಇರೋದಕ್ಕೆ ಸಾಧ್ಯವಾಗತ್ತೆ ಅನ್ನುವಂಥ ಈ ಕಥಾನಕದ ಜೊತೆಯಲ್ಲಿ ಇವತ್ತಿನ ಕಥಾಭಾಗವನ್ನು ನಾವು ಸಂಪನ್ನಗೊಳಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಕಥಾಭಾಗದೊಂದಿಗೆ ನಾಳೆ ಭೇಟಿಯಾಗ್ತೀವಿ.
ಅದಕ್ಕಿಂತ ಮೊದಲು ಒಂದು ಸಂತೋಷವನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳುವಂತಹ ಹೊತ್ತಿದು, ಒಂದು ಅದ್ಭುತ ಸಂತೋಷ. ಆ ಸಂತೋಷಕ್ಕೆ ಕಾರಣ ಆದಂಥವರು ಇಬ್ಬರು.